ಲಾಸ್ಟ್ ಕ್ಲಾಸ್ ಒಳಗೆ ನಾವೊಂದು ಹೊಸ ಕಾನ್ಸೆಪ್ಟ್ ನೋಡಿದ್ವಿ. ಹೌದು, ವರ್ಗ ಸಂಖ್ಯೆಗಳ ಕಾನ್ಸೆಪ್ಟ್ ನೋಡಿದ್ವಿ. ಇನ್ನೊಮ್ಮೆ ಜಸ್ಟ್ ಅದನ್ನ ರಿಫ್ರೆಶ್ ಮಾಡ್ತೀನಿ. ಏನು ವರ್ಗ ಕ್ರಿಯೆ ಅಂದ್ರೆ ಏನು? ವರ್ಗ ಇದು ಹೆಂಗ್ ನಿಮ್ಗೆ ಸಂಕಲನ ಕ್ರಿಯೆ, ವ್ಯವಕಲನ ಕ್ರಿಯೆ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆ ಐತಲ್ಲ, ಹಂಗ ವರ್ಗ ಮಾಡೋದು, ಯಾವುದೇ ಒಂದು ಸಂಖ್ಯೆಯನ್ನ ವರ್ಗ ಮಾಡೋದು ಒಂದು ಕ್ರಿಯೆ. ಮೂರರ ವರ್ಗ ಅಂತಾನೆ ಹೇಳ್ಬೋದು. ಮೂರರ ವರ್ಗ ಒಂದೇ ಸಂಖ್ಯೆ ಮೇಲೆ ನೋಡ್ರಿ ಇದು ಹೇಳೋದು. ಇದರ ಅರ್ಥ ಏನು? ಮೂರರ ವರ್ಗ ಅಂದ್ರೆ ಇದು ಮೂರನ್ನ ಅದೇ ಸಂಖ್ಯೆ ಜೊತೆಗೆ, ಅಂದ್ರೆ ಮೂರರ ಜೊತೆಗೇನೆ ಗುಣಿಸಿದಾಗ ಏನ್ ಬರ್ತೈತಲ್ಲ ಉತ್ತರ, ಅದು ಮೂರರ ವರ್ಗ ಅಂತಂದ್ರೆ ಮೂರು ಗುಣಾಕಾರ ಮೂರು ಅನ್ಬೇಕಾದ್ರೆ ನಾವ್ ಹೆಂಗ ತಿಳಿದಕ್ಕ ಮೂರರ ವರ್ಗ 9. ಮೂರರ ವರ್ಗ 9. ಇದು 3 ಘಾತ 2 ಒಂದನೇ, ಆದ್ರೆ 3 ಘಾತ 2 ಒಂದು ಸ್ಪೆಷಲ್ ಹೆಸರು ಕೊಟ್ಟಿದ್ದೆ ನಾವು, ಮೂರರ ವರ್ಗ ಅಂತ ಹೇಳಿ. ಮೂರರ ವರ್ಗ 9. 11ರ ವರ್ಗ ಹೇಳ್ರಿ ನೋಡು, ಲಗುನ ಹೋಗೋಣ ಮುಂದೆ. ಕ್ವಿಕ್ ಆಗಿ ಒಬ್ಬೊಬ್ಬರಾಗಿ ಹೇಳ್ರಿ. 121. 12ರದ್ದು ಓಕೆ, ಅದನ್ನ ಹೆಂಗ್ ಹೇಳ್ತೇವೆ ನಾವು? ಸ್ಕ್ವೇರ್ ಆಫ್ 12 ಅಥವಾ 12 ಸ್ಕ್ವೇರ್ ಇಸ್ 144 ಅಂತ ಇಂಗ್ಲಿಷ್ ಒಳಗೆ ಹೇಳ್ತೇವೆ. ಇಂಗ್ಲಿಷ್ ಒಳಗೆ ಹೇಳ್ಬೇಕಾದ್ರೆ ಏನ್ ಮಾಡ್ತೀವಿ? 12 ಸ್ಕ್ವೇರ್ ಈಸ್ 144. 13ರ ವರ್ಗ 169. 14ರ ವರ್ಗ 196. 15ರದ್ದು 225. 16ರ ವರ್ಗ ಟೈಪ್ ಮಾಡಿರ್ಬೇಕಾರೆ 16ರ ವರ್ಗ ಚಾಟ್ ಒಳಗೆ ಟೈಪ್ ಮಾಡ್ರಿ. 16ರ ವರ್ಗ ಎಷ್ಟು ಬಂತು ನೋಡೋಣ, ಇಲ್ಲಿ ಗೊತ್ತಾಕೈತೆ ನಿಮ್ಗೆ. ಚಾಟ್ ಒಳಗೆ ಟೈಪ್ ಮಾಡ್ರಿ. ಓಕೆ, 256 ಕರೆಕ್ಟ್. 16ರ ವರ್ಗ 256. 17ರ ವರ್ಗ 289. 289. 17ರ ವರ್ಗ 18ರದ್ದು 324. 325. 324 ಬಂತು. ಓಕೆ, ಗುಡ್. ಓಕೆ, 19ರದ್ದು 361. 20ರದ್ದು ಈಸಿ ಐತಿ. 20ರದ್ದು ಈಸಿ ಐತಿ. 400. 21ರದ್ದು 441. 441. 21. 22ರದ್ದು 484. 22ರದ್ದು 484. ಓ ಗುಡ್. ಸೊ ಈ ವರ್ಗ ಸಂಖ್ಯೆಗಳು ಬಹಳ ಕಡೆ ಬರ್ತಾವ ನಿಮಗೆ. ಓಕೆ, ಸೊ ಈಗ ಅದಾದ್ಮೇಲೆ ನಾವ್ ಏನ್ ನೋಡಿದ್ವಿ ಅಂತಂದ್ರೆ, ನೆಕ್ಸ್ಟ್ ಕ್ಲಾಸ್ ಒಳಗ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ನಾವು ಶುರು ಮಾಡಿದ್ವಿ. ಏನದು? ಏನೇ ಒಂದು ನಾವು ಸಂಖ್ಯೆ ಹೇಳ್ಬೇಕಾತಂದ್ರೆ, ಏನೇ ಒಂದು ಅಳತೆ ಹೇಳ್ಬೇಕಾಗಿತ್ತಂದ್ರೆ ಅದಕ್ಕೆ ನಾವ್ ಏನ್ ಉಪಯೋಗಿಸ್ಬೇಕು? ಸರಿಯಾದ ಮೂಲಮಾನ ಬಳಸಬೇಕು. ಹೌದಲ್ವಾ? ಸೊ ನಾವೇನ್ ಹೇಳಿದ್ವಿ? ಎಲ್ಲದಕ್ಕೂ ನಾವೇನು ಉಪಯೋಗಿಸ್ಬೇಕು? ಸರಿಯಾದ ಮೂಲಮಾನಗಳನ್ನು ಬಳಸಬೇಕು. ಏನೇ ಒಂದು ಉದ್ದ ಐತಿಪ್ಪ, ಈಗ ಒಂದು ದಾರದ ಗತೆ ಐತಿ, ಅದಕ್ಕೆ ನಾವೇನ್ ಮಾಡ್ತೀವಿ? ಮೀಟರ್ ಒಳಗೆ ಅಳಿಬಹುದು, ಸೆಂಟಿಮೀಟರ್ ಒಳಗೆ ಅಳಿಬಹುದು, ಫೂಟ್ ಒಳಗೆ ಅಳಿಬಹುದು, ಕಿಲೋಮೀಟರ್ ಒಳಗೆ ಅಳಿಬಹುದು. ಬೇರೆ 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 ತರದ ಮೂಲಮಾನಗಳು. ಎಂತದಕ್ಕ? ಕೇವಲ ಒಂದು ನಾವು ಅದಕ್ಕೆ ಏನಂತೀವಿ? ಒನ್ ಡೈಮೆನ್ಷನಲ್ ಕ್ವಾಂಟಿಟಿ. ಒನ್ ಡೈಮೆನ್ಷನಲ್ ಅಂದ್ರೆ ಒಂದೇ ಆಯಾಮದ ಪರಿಮಾಣ. ಒಂದೇ ಆಯಾಮ ಅಂದ್ರೆ ಅದಕ್ಕೆ ಏನಿರ್ತೈತಿ? ಬರೀ ಹಿಂಗಿಂಗ್ ಅಷ್ಟ, ಹಿಂಗ್ ಅಥವಾ ಹಿಂಗಿರ್ಬೋದು, ಹೆಂಗೂ ಇರ್ಬೋದು. ಹಿಂಗಿದ್ದಷ್ಟ, ಹಿಂಗ ಅಗಲಿದ್ದಲ್ಲ, ಹಿಂಗಿದ್ದಕ್ಕಷ್ಟ ನಾವು ಏನ್ ಮಾಡ್ತೀವಿ? ಅಥವಾ ಈಗ ಒಂದು ಆಕೃತಿಯ ಸುತ್ತಳತೆ ಇರ್ಬೇಕು. ನಿಮ್ ಗ್ರೌಂಡ್ ಸುತ್ತಲ ದಾರ ಕಟ್ಟರೆ ಎಷ್ಟು ಬರ್ತದೆ, ಎಷ್ಟು ಬೇಕಾಕೈತಿ ಸುತ್ತಳತೆ. ಅದಕ್ಕೆ ನಾವು ಸುತ್ತಳತೆಯನ್ನು ಸಹಿತ ನಾವೇನ್ ಮಾಡ್ತೀವಿ? ಮೀಟರ್ ಒಳಗ, ಸೆಂಟಿಮೀಟರ್ ಒಳಗ, ಕಿಲೋಮೀಟರ್ ಒಳಗ ಹೇಳ್ಬೋದು. ಆಮೇಲೆ ಒಂದು ವಸ್ತು ಎಷ್ಟೈತಿಪ್ಪ, ಅದ್ರೊಳಗೆ ಟೋಟಲಿ ವಸ್ತು ಎಷ್ಟೈತಿ, ದ್ರವ್ಯರಾಶಿ ಎಷ್ಟೈತಿ ಅನ್ನೋದಕ್ಕೆ ನಾವೇನು ಉಪಯೋಗಿಸ್ತೀವಿ? ಕಿಲೋಗ್ರಾಮ, ಗ್ರಾಮ ಉಪಯೋಗಿಸ್ತೀವಿ. ಅಥವಾ ಕ್ಯೂಬಿಕ್ ಸೆಂಟಿಮೀಟರ್, ಅದ ಆಮೇಲೆ ಹೇಳ್ತೇನೆ ನಿಮ್ಗೆ. ಕ್ಯೂಬಿಕ್ ಫೂಟ್, ಕ್ಯೂಬಿಕ್ ಸೆಂಟಿಮೀಟರ್ ಒಳಗೆ ಅಳಿತೀವಿ. ಅದ್ರ ಬಗ್ಗೆ ಲೀಟರ್ ಒಳಗೆ ಅಳಿತೀವಿ ಅಂತ ತಿಳ್ಕೊರಿ. ನಾ ಹೇಳಿದ್ನಿ ಲೀಟರ್ ಇದು ಗಾತ್ರದ ಮೂಲಮಾನ, ಕಿಲೋಗ್ರಾಮಿನದು ದ್ರವ್ಯರಾಶಿಯ ಮೂಲಮಾನ. ಇವೆರಡು ಬೇರೆ ಬೇರೆ. ಗಾತ್ರ ಬೇರೆ, ದ್ರವ್ಯರಾಶಿ ಬೇರೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ನಿ ಲಾಸ್ಟ್ ಕ್ಲಾಸ್ ಒಳಗೆ. ಏನು? ಯಾರಿಗೆ ನೆನಪೈತಿ? ಏನೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ನಿ ನೋಡು, ಗಾತ್ರ ಬೇರೆ ಮತ್ತು ದ್ರವ್ಯರಾಶಿ ಬೇರೆ ಅಂತ ಹೇಳಕ.
ಹಾಲು ಮತ್ತು ಚುಮ್ಮರಿ ಹಾ ವೆರಿ ಗುಡ್. ಯಾರು ನೆನಪೈತಿ? ಯಾರು ಹೆಸರೇನು? ಸ್ನೇಹಾರಿ. ಹಾ ಏನ್ ಕೊಟ್ಟಿದ್ದೀನಿ ನಾನು? ಹಾಲು ಮತ್ತೆ ಚುಮ್ಮರಿ. ಹಾ ಅಥವಾ ನೀವು ತಗೋರಿ, ಚುನ್ಮರಿ ತಗೋರಿ ಅಥವಾ ಅಕ್ಕಿ ತಗೋರಿ. ಈಗ 1 ಲೀಟರ್ ಕ್ಯಾನ್ ಇರ್ತೈತ, 1 ಲೀಟರ್ ಮಾಪ್ ಇರ್ತೈತಲ್ಲ, ಅದ್ರ ತುಂಬಾ ಅಕ್ಕಿ ಕೊಟ್ಟರದಕ್ಕೆ ಏನಂತೀವಿ ನಾವು? 1 ಲೀಟರ್ ಗಾತ್ರದ ಅಕ್ಕಿ. ಅದು ಅಷ್ಟೇ. ನಾವು ಚುನ್ಮರಿನೂ ತಗೋತೇನೆ, 1 ಲೀಟರ್ ಗಾತ್ರದ ಚುನ್ಮರಿ. ಅವು ಎರಡು ತರದ್ದು ದ್ರವ್ಯ ರಾಶಿ ಸೇಮ್ ಇರ್ತೈತೇನು? ಇಲ್ರಿ. ಲೀಟರ್ ನೀರಿನ ದ್ರವ್ಯ ರಾಶಿ ಬೇರೆ, 1 ಲೀಟರ್ ಚುನ್ಮರಿ ದ್ರವ್ಯ ರಾಶಿ ಬೇರೆ, 1 ಲೀಟರ್ ಬಂಗಾರದ ದ್ರವ್ಯ ರಾಶಿ ಬೇರೆ. ದ್ರವ್ಯ ರಾಶಿ ಏನಾಗಿರ್ತೈತಿ? ಬೇರೆ ಬೇರೆ ಆಗಿರ್ತೈತಿ. ವಾಲ್ಯೂಮ್ ಸೇಮ್ ಇದ್ರು ಸಹಿತ. ವಾಲ್ಯೂಮ್ ಕ್ಯಾನ್ ಬಿ ಸೇಮ್ ಬಟ್ ದೇರ್ ಮಾಸ್, ದ್ರವ್ಯ ರಾಶಿಗೆ ಏನಂತೇನು? ಮಾಸ್. ಗಾತ್ರಕ ವಾಲ್ಯೂಮ್. ವಾಲ್ಯೂಮ್ ಕ್ಯಾನ್ ಬಿ ಸೇಮ್ ಬಟ್ ಮಾಸ್ ಕ್ಯಾನ್ ಬಿ ಡಿಫ್ರೆಂಟ್. ಓಕೆ, ಬೇರೆ ಬೇರೆ ವಸ್ತುಗಳಿಗೆ ಹೋಗೋಣ. ಟೈಮ್ ಅನ್ನು ಎದ್ರೊಳಗೆ ಇಡ್ತೀವಿ ನಾವು? ಸೆಕೆಂಡ್, ಮಿನಿಟ್, ಅವರ್, ತಾಸು ಹಿಂಗೆಲ್ಲ ಹೇಳ್ಕೊಂತ ಹೋಗ್ತೀವಿ. ಹಂಗ ನಾನು ಏನ್ ಹೇಳಿದ್ನಿ, ನಿಮ್ಗೆ ಮುಂದೆ ಹೋದಂಗ ಬೇರೆ ಬೇರೆ ತರದ ಮೂಲಮಾನಗಳು ಬೇಕಾಗ್ತಾವ. ಸರ್, ನಾನು ಮಾಸ್ ಅಂದ್ರೆ ಏನ್ ಹೇಳಿಲ್ರಿ. ಮಾಸ್ ಅಂದ್ರೆ ಈಗ ಸದ್ಯ ನೀನು ತೂಕ ಅಂತ ತಿಳ್ಕೊ. ಮಾಸ್ ಅಂದ್ರೆ ಈಗ ಸದ್ಯ ನೀನು ತೂಕ ಅಂತ ತಿಳ್ಕೊ ಅಷ್ಟೇ. ಈಗ ನಾವು ಹೋದಾಗ 1 ಕಿಲೋ ಅಂತ ತಗೋತೀವಲ್ಲ, ಅಂಗಡಿಯಾಗ ಹೋದಾಗ 1 ಕಿಲೋ ಅಂತ ತಗೋತೀವಲ್ಲ, 1 ಕಿಲೋ 2 ಕಿಲೋ, ಅದು ಸಾಮಾನ್ಯ ಎಷ್ಟೈತಿ? ಅದು ಹಿಂಗಲ್ಲ, ನೋಡಾಕ್ ಹಿಂಗ್ ಬಾಳ ಹಿಂಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಷ್ಟ ಸಣ್ಣದೊಂದು ನೀನು ಏನ್ ತಗೋಬಹುದು? ನೀನು ಒಂದು ಲೋಹದ ಗಟ್ಟಿ ತಗೋಬಹುದು. ಉದಾಹರಣೆಗೆ ಚಿನ್ನದ ಗಟ್ಟಿ. ಚಿನ್ನ ಬಹಳ ದ್ರವ್ಯ ಸಾಂದ್ರ ಇರ್ತೈತೆ, ಡೆನ್ಸ್ ಇರ್ತೈತೆ. ಅದು ಇಷ್ಟ ಇದ್ರು ಸಹಿತ ಏನಿರ್ಬೋದು? 1 ಕಿಲೋ ಇರ್ಬೋದು. ಅದ ನೀವು ಚುರುಮರಿ ಅದನ್ನ ಎಕ್ಸಾಕ್ಟ್ ಆಗಿ ತೂಕಕ್ಕೆ ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಐತಿ. ಯಾಕಂದ್ರೆ ತೂಕ ಏನಾಕೈತಿ? ತೂಕ ಅಂದ್ರೆ ಅದು ವೇಟ್ ಅಂತ ಕರಿತೀವಿ ನಾವು. ಆ ವೇಟ್ ಏನಾಕೈತಿ? ನಮ್ಮ ಭೂಮಿ ಮೇಲೆ ಮತ್ತೆ ಬೇರೆ ಗ್ರಹಕ್ಕೆ ಹೋದ್ವಿ ಅಂತಂದ್ರೆ, ನಾವು ಬೇರೆ ಪ್ಲಾನೆಟ್ಗೆ ಹೋದ್ವಿ ಅಂತಂದ್ರೆ, ಅಲ್ಲಿ ಸ್ವಲ್ಪ ಅದರ ಈ ತೂಕ ಮತ್ತು ದ್ರವ್ಯ ರಾಶಿಗೆ ವ್ಯತ್ಯಾಸ ಬರ್ತೈತಿ. ಅದನ್ನ ಆಮೇಲೆ ಈಗ ಸದ್ಯ ಬೇಡ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಈಗ ಸದ್ಯ ನೀವ್ ಏನ್ ಮಾಡ್ಕೊಳ್ರಿ, ದ್ರವ್ಯ ರಾಶಿ ಅಂತಂದ್ರ ತೂಕ ಅಂತ ಮಾಡ್ಕೊಳ್ರಿ. ಅದ್ರ ತೂಕ ಎಷ್ಟೈತಪ್ಪ? ತೂಕ ಅಂದ್ರೆ ಗೊತ್ತಾಯ್ತು? ನಿಮ್ಗೆ ದ್ರವ್ಯ ರಾಶಿ ಅಂದ್ರ ಓಕೆ. ದ್ರವ್ಯ ರಾಶಿ ಈಗ ನಿಮಗ್ ಮುಂದೆ ಹೋದಂಗ ಏನಾಕೈತಿ ನೋಡ್ರಿ, ನಾವು ಕರೆಂಟ್ ಅನ್ನು ಅಳಿಬೇಕು. ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಎದ್ರೊಳಗೆ ಅಳಿತೀವಿ. ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ನಮಗೆ ಲೀಟರ್ ಒಳಗ, ಮೀಟರ್ ಒಳಗ, ಸೆಕೆಂಡ್ ಒಳಗ ಅಳ್ಯಾಕ್ ಬರಂಗಿಲ್ಲ, ಹೌದಿಲ್ಲ? ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಅಳ್ಯಾಕ ಒಂದು ಬೇರೆ ಮೂಲಮಾನ ಬೇಕು. ಹಂಗ ವೋಲ್ಟೇಜ್ ಅಂತ ಕರಿತೀವಿ ನಾವು. ವೋಲ್ಟೇಜ್ ಅಂದ್ರೆ ಏನನ್ನೆಲ್ಲ ಆಮೇಲೆ ನೋಡೋಣಂತ. ವೋಲ್ಟೇಜ್ ಅನ್ನ ಅಳ್ಯಾಕ ಒಂದು ಬೇರೆನ ಮೂಲಮಾನ ಬೇಕು. ಬಲ, ಎಷ್ಟು ಬಲ ಹಾಕಕತ್ತೀರಿ, ಫೋರ್ಸ್ ಎಷ್ಟೈತಿ, ಅದನ್ನ ಅಳಿಲಿಕ್ಕೆ ಒಂದು ಬೇರೆ ಮೂಲಮಾನ ಬೇಕು. ಸ್ಪೀಡ್ ಐತಿ, ಯಾವುದೋ ಒಂದು ವಸ್ತುವಿನ ಸ್ಪೀಡ್ ಅನ್ನ ಅಳಿಲಿಕ್ಕೆ ನಮಗ ಬೇರೆ ಮೂಲಮಾನ ಬೇಕು. ಹಿಂಗೆಲ್ಲ ಬೇರೆ ಬೇರೆ ಮೂಲಮಾನಗಳು ಬೇಕಾಗ್ತಾವ. ಮೊಟ್ಟ ಮೊದಲಿಗೆ ನಾವೇನ್ ಮಾಡೋಣ? ಜಾಗಗೊಂಡು ನೋಡೋಣ. ಜಾಗಗೊಂಡು ಹೆಂಗ್ ಅಳಿಯೋದು ನೋಡೋಣ ನಾವು. ಲಾಸ್ಟ್ ಟೈಮ್ ಒಂದು ನಾನು ನಿಮಗ ಹೋಮ್ವರ್ಕ್ ಕೊಟ್ಟಿದ್ನಿ. ಏನಂತ? ಇದ್ರ ಬಗ್ಗೆ ವಿಚಾರ ಮಾಡಕ್ಕೆ. 2 ಗೋಡೆಗಳು ಅದಾವ. ಒಂದು ಗೋಡೆ ಹೆಂಗೈತಿ? 5 ಮೀಟರ್ 3 ಮೀಟರ್ ಎತ್ತರ, 5 ಮೀಟರ್ ಅಗಲ ಐತಿ. ಇನ್ನೊಂದು ಗೋಡೆ ಹೆಂಗೈತಿ? 4 ಮೀಟರ್ದು ಚೌಕಾಕಾರ ಐತಿ. ಈಗ ನಾನು ನೋಡ್ರಿ, 1ನೇ ಗೋಡೆಯ ಸುತ್ತಳತೆ ಎಷ್ಟೈತಿ ಅಂತ ಕೇಳಿದ್ನಿ. ಎಷ್ಟೈತಿ ಸುತ್ತಳತೆ? ಎಷ್ಟೈತಿ ಅದ್ರದ್ದು? 1ನೇ ಗೋಡೆದು 3 + 5. ಆಮೇಲೆ ಡಬಲ್ ಮಾಡಿ, 3 × 5 = 8, 8 ಡಬಲ್ 16, ಹೌದಿಲ್ಲ? ಯಾಕ 3 5 3 5 3 5 3 5 ಎಲ್ಲ ಕೂಡಿಸಿದ್ರೆ ಎಷ್ಟಾಯ್ತು? 16. ಎರಡನೇ ಗೋಡೆ ನೋಡ್ರಿ, ಅದು 4 4 4 4 4 4 4 4 ಕೂಡಿಸಿದ್ರೆ ಎಷ್ಟಾಯ್ತು? ಸುತ್ತಲ ಅಳತಿ 16 ಮೀಟರ್. ಪೆರಿಮೀಟರ್ ಅಂತ ಕರಿತೇವೆ. ಸೊ ಈಗ ಇವು 2 ಗೋಡೆಗಳ ಪೆರಿಮೀಟರ್ ಎಷ್ಟೈತಿ? ಸುತ್ತಳತೆ ಎಷ್ಟೈತಿ? 16 ಮೀಟರ್ನ ಐತಿ, ಹೌದಾ? ಅಂದಾಗ ನಿಮ್ಗೆ ಏನ್ ಮಾಡ್ಬೋದು? ನೀವು ಒಂದು 16 ಮೀಟರ್ ತಂತಿ ಕೊಟ್ಟನಂದ್ರೆ ನಾನು ನಿಮ್ಗ ಅದನ್ನ ನೀವು ಮಡಚಿ ಈ ಮೊದಲನೇ ಆಯತಾರೆ ಮಾಡಬಹುದು, ಎರಡನೇ ಆಯತಾರೆ ಮಾಡಬಹುದು. ಒಂದೇ ತಂತಿಲೇನ 16 ಮೀಟರ್ ನಾನು ನಿಮ್ಗೆ ತಂತಿ ಕೊಟ್ಟಿದ್ದೀನಿ. ಎಷ್ಟು ಮೀಟರ್ದು? 16 ಮೀಟರ್ ತಂತಿ ಕೊಟ್ಟಿದ್ದೀನಿ. ಅದನ್ನ ನೀವು ಹಿಂಗೆ ಮಡಚಿ 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 ಏನ್ ಮಾಡ್ಬೋದು? ಈ ಮೊದಲನೇ ಆಯತ ಐತಲ್ಲ, 3 ಮೀಟರ್ ಬೈ 5 ಮೀಟರ್ ಆಯತ ಅಂತಾದ್ರೆ ಮಾಡಬಹುದು. ಇಲ್ಲ ನೀವು ಎರಡನೇ ತರದ್ದು 4x4, ಅದಕ್ಕೇನಂತೀವಿ 4x4 ಚೌಕನ್ನಾದ್ರೂ ಮಾಡಬಹುದು. ಅದೇ ತಂತಿಯಿಂದ ಮಾಡಬಹುದು.
ಆದ್ರ ಇದ್ರೊಳಗೆ ಜಾಗ ಹೆಚ್ಚೈತೋ ಇದ್ರೊಳಗೆ ಜಾಗ ಹೆಚ್ಚೈತೋ ಅಂತ ಕೇಳಿದ್ದೆ ನಾನು. ನೀವು ಪೇಂಟರ್ ಆಗಿದ್ರೆ ನಿಮಗೆ ನೀವು ಒಳಗೆಲ್ಲ ಪೇಂಟ್ ಹಚ್ಚಬೇಕಾಗಿತ್ತ, ಗಾಡಿಗೆಲ್ಲ ಒಳಗೆಲ್ಲ ಹಚ್ಚಬೇಕಾಗಿತ್ತು ನಿಮಗೆ ಪೇಂಟ್, ಬರೇ ಸುತ್ತಲ ದಾರ ಕಟ್ಟೋದಲ್ಲ. ಆವಾಗ ನಿಮ್ ಕ್ವಶನ್ ಏನಿರ್ತೈತಿ, ನಾನು ಇದಕ್ಕೆ ಹೆಚ್ಚಿಗೆ ಚಾರ್ಜ್ ಮಾಡ್ಬೇಕು, ಇದಕ್ಕೆ ಹೆಚ್ಚಿಗೆ ಚಾರ್ಜ್ ಮಾಡ್ಬೇಕು, ಬಣ್ಣ ಇದಕ್ಕೆ ಹೆಚ್ಚಿಗೆ ಹತ್ತೈತೋ ಈಗ ಎರಡನೇ ಗಾಡಿಗೆ ಹತ್ತೈತೋ? ಕಮ್ಮಿ ಬಣ್ಣ ಹತ್ತಿದೆ. ಲಾಸ್ಟ್ ಟೈಮ್ ನೀವ್ ಅಂದಿದ್ರಿ ಕೆಲವೊಬ್ರು ಎರಡು ಸೇಮ್ ಅದಾವ್ರಿ, ಯಾಕಂದ್ರೆ ಎರಡು 16 ಮೀಟರ್ ಅದಾವ್ರಿ ಅಂದ್ಕೊಳ್ಳಿ, ಎರಡು ಸೇಮ್ ಅಂತ ಹೇಳಿದ್ರಿ ಎಷ್ಟೋ ಮಂದಿ. ಓಕೆ, ಸೊ ಈಗ ಯಾರಾದ್ರೂ ಅಂತೀರಿ ಅವ್ ಎರಡು ಗೋಡೆಗಳು ಸೇಮ್ ಜಾಗ ಐತೆ ಅಂತ ಯಾರಾದ್ರೂ ಅಂತೀರಿ? ಓಕೆ, ಅವೆರಡು ಜಾಗಗಳು ಬೇರೆ ಬೇರೆ ಅದಾವ ಅಂತಂದ್ರೆ ಡಿಫ್ರೆಂಟ್ ಅಂತ ಟೈಪ್ ಮಾಡ್ರಿ ಚಾಟ್ನಾಗ ನೋಡೋಣ. ಡಿಫ್ರೆಂಟ್ ಡಿಫ್ರೆಂಟ್ ಅಥವಾ ಯಾವ್ದು ಬಿಗ್ ಐತಿ, ಇದಕ್ಕೆ ನಾವೇನು ನಾನು ಈ 3/5 ಐತಲ್ಲ ಅದು ಬಿಗ್ ಐತೋ ಏನ್ 4/4 ಬಿಗ್ ಐತೋ ಅಲ್ಲೇ ಬರಿಬೇಕು. ಬಿಗ್ ಯಾವ್ದು ಅಂತ ಬರಿಬೇಕು. ಯಾವ್ದು ಬಿಗ್ ಐತಿ, ಏರಿಯಾ ಯಾವ್ದು ಬಿಗ್ ಐತಿ, ಜಾಗ ಯಾವ್ದು ದೊಡ್ಡದೈತಿ, 4/4 ಐತೋ ಏನ್ 3/5 ಐತೋ ಬರಿಬೇಕಲ್ಲಿ ಚಾಟ್ ಒಳಗೆ ಬರೀಬೇಕು. ಅಲ್ಲಿ ಹೆಂಗ್ ಬರೀಬೇಕಾರೆ 4/4 ಅಥವಾ 3/5 ಯಾವ್ದು ದೊಡ್ಡದೈತಿ? ಓಕೆ, ಒಬ್ರು ಯಾರು 5/3 ದೊಡ್ಡದೈತೆ ಅಂತ ಬರ್ತೀರಿ. ಓಕೆ, ಅಂದ್ರೆ ನಂಗೆ ಗೊತ್ತಾಕೈತಿ ನಿಮಗೆ ತಿಳಿಯಾಕತ್ತೈತೋ ಏನಾಗತ್ತೈತಿ. ಹಿಂಗ್ ನೀವು ಟೈಪ್ ಮಾಡಿದ್ರೆ ನನಗೆ ಫೀಡ್ಬ್ಯಾಕ್ ಸಿಗ್ತೈತಿ, ಹೌದಲ್ಲ? 4/4 ಇಸ್ ಬಿಗ್. ಓಕೆ ಸರಿ, 4/4 ದೊಡ್ಡದೈತ್ರಿ. ಹಾ, ಈಗ 4/4 ದೊಡ್ಡದೈತಿ ಅಂತ ನಾವ್ ಹೆಂಗ್ ಹೇಳೋದು ಅದನ್ನ ವಿಚಾರ ಮಾಡೋಣ. 4/4 ದೊಡ್ಡದೈತಿ ಅಂತ ಹೆಂಗ್ ಹೇಳೋದು? ಈಗ ಅದಕ್ಕೆ ನಾವು ಮೊದಲು ಏನ್ ಮಾಡ್ಬೇಕು? ಯಾಕಂದ್ರ ಅದ್ರ ಒಳಗಿನ ಜಾಗ ಜಾಸ್ತಿ ಇರ್ತೈತ್ರಿ. ಅದೇ ಒಳಗಿನ ಜಾಗ ಜಾಸ್ತಿ ಐತಿ, ಆದ್ರ ಒಳಗಿನ ಜಾಗ ಜಾಸ್ತಿ ಐತಿ ಅಂತ ಹೇಳಾಕ ನಮಗ್ ಒಳಗಿನ ಜಾಗ ಅಳಿಯಾಕ ನಮಗ ಒಂದ್ ಏನಾರ ಮೂಲಮಾನ ಬೇಕಲ್ಲ ಮೊದಲ, ಹೌದು ಇಲ್ವಾ? ಈಗ ಒಳಗಿನ ಜಾಗ ಜಾಸ್ತಿ ಐತಿ ಅಂತ ನಿಮ್ಗ ಅನ್ಸಾಕತ್ತೈತಿ ಈಗ, ಬಟ್ ಅದನ್ನ ಅಳಿಯಾಕ ಏನಾರ ಒಂದು ಮೂಲಮಾನ ಬೇಕಲ್ಲ. ಈಗ ಒಳಗಿನ ಜಾಗ ನೀ ಬರೀ ಒಂದು ಸ್ಕೇಲ್ ಬರೀ ಹಿಂಗ ಮೀಟರ್ ಅಳಿಬಹುದೇನೋ, ಈಗ ಅಳ್ಯಾಕ್ ಬರಂಗಿಲ್ಲ ಅಂತ ಗೊತ್ತಾತಿಲ್ಲ. ಈಗ ಬಾಳ ಮಂದಿ ನೀವು ಫಸ್ಟ್ ಕ್ಲಾಸ್ ಏನ್ ಮಾಡಕತ್ತಿದ್ರಿ, ಅದನ್ನ ಬರೀ ಸುತ್ತ ಅಳತೆ ಅಳ್ಯಾಕತ್ತಿದ್ರಿ. ನೀವು ಅದ್ರ ಸುತ್ತ ಅಳತೆ ಅಳದ್ ನೀವೇನ್ ಮಾಡಕತ್ತಿದ್ರಿ, ಬಣ್ಣ ಹಚ್ಚಾಕ್ ಹೆಂಗ ನೀವು ರೇಟ್ ಹಚ್ಚಬೇಕು ಅಂತ ವಿಚಾರ ಮಾಡಕತ್ತಿದ್ರಿ. ಬರೀ ಸುತ್ತಲದಷ್ಟ ಅಳದು. ಈಗ ನಿಮ್ಗೆ ಏನ್ ಗೊತ್ತಾತು? ಸುತ್ತಲ ಅಳದ ಹೇಳ್ಬಾರ್ದು. ಸುತ್ತಲ ಅಳದ ನಾವು ಜಾಗ ಕೊಂಡ್ಕೋಬೇಕಾದ್ರೆ ನಾವು ರೊಕ್ಕ ಕೊಡಾಕ್ ಬರಂಗಿಲ್ಲ. ಸುತ್ತಲ ಅಷ್ಟ ಅಳದ, ಸುತ್ತಲ ಅಷ್ಟ ಸೇಮ್ ಐತಿ ನೋಡ್ರಿ. ಇಲ್ಲಿ ಎರಡಕ್ಕೂ 16 ಮೀಟರ್ ಐತಿ, ನೆನಪಿರ್ಲಿ. ಆದ್ರ ನೀವೇ ಹೇಳಕತ್ತೀರಿ ಈಗ ಜಾಗ ಮಾತ್ರ ಬೇರೆ ಬೇರೆ ಐತದ. ಬಹಳ ಮಜಾ ಐತಿ ನೋಡ್ರಿ. ಇದು 16 ಮೀಟರ್ ಒಂದು ತಂತಿ ತಗೊಂಡ ಹಿಂಗ ಮಡಚಿದೇನಿ, ಇಲ್ಲಿ ಹಿಂಗ ಮಡಚಿದೇನಿ, ಎರಡು ರೀತಿಯಿಂದ ಮಡಚಿದ್ದೇನೆ ನಾನು. ಖರೆ ಒಳಗ್ ಜಾಗ ಬೇರೆ ಬೇರೆ ಬಂತು. ಸೊ ಮೊದಲ್ ನಾವ್ ಏನ್ ಮಾಡೋಣ, ಈಗ ಜಾಗ ಅಳಿಯೋದ್ ಹೆಂಗ, ಜಾಗ ಅಳಿಯಾಕ ಏನ್ ಮೂಲಮಾನ, ಯೂನಿಟ್ ಏನ್ ನಮ್ದು ಅಳಿಯೋದು? ಏರಿಯಾ. ಇದಕ್ಕೆ ಜಾಗಕ್ಕೆ ನಾವೇನಂದ್ರೆ ಏರಿಯಾ, ಪ್ರದೇಶ. ಆ ಪ್ರದೇಶವನ್ನ ಅಳಿಲಿಕ್ಕೆ ಯೂನಿಟ್ ಏನ? ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಇವೆಲ್ಲ ನೋಡ್ರಿ, ಈಗ ಆಯತ್ ತಗೊಂಡ್ ನೋಡ್ರಿ. ಈಗ ಅದನ್ನ ಈಗ ನೋಡ್ರಿ, ಒಂದೇ ಆಯತ್ ಇದ್ರ ಸುತ್ತಳತೆ ಎಷ್ಟೈತಿ? 16 ಮೀಟರ್ ಐತಿ. 16 ಐತಿ. ಇದ್ರದ್ದು 6/2 ಎಷ್ಟೈತಿ ಸರ್? ಇದು 16 ಮೀಟರ್. ಇದು 5/3 ಸರ್. ಇದು 16 ಇದ್ರೊಳಗೆ ಅಗದಿ ಕಡಿಮೆ ಜಾಗ ಎಲ್ಲಿ ಸಿಗ್ತೈತಿ? ಇವೆಲ್ಲ ಅಗದಿ ಕಡಿಮೆ ಐತಿ, ಅಗದಿ ಹೆಚ್ಚು ಜಾಗ ಎಲ್ಲಿ ಸಿಗ್ತೈತಿ ನಿಮ್ಗೆ? ಇದ್ರೊಳಗೆ ಟೈಪ್ ಮಾಡ್ಬೇಕು. ಅಗದಿ ಸ್ಮಾಲೆಸ್ಟ್ ಯಾವುದು, ಲಾರ್ಜೆಸ್ಟ್ ಯಾವುದು, ಅಗದಿ ಬರ್ತೈತಿ ಜಾಗ. ಸ್ಮಾಲೆಸ್ಟ್ ಅಂದ್ರೆ ಅತ್ಯಂತ ಸಣ್ಣದು, ಬಿಗ್ಗೆಸ್ಟ್ ಅಂದ್ರೆ ಇದ್ರೊಳಗೆ ಯಾವ ಜಾಗ ಹೆಚ್ಚಿಗೆ ವಿಚಾರ ಮಾಡ್ಬೇಕು. ಈಗ ನೋಡ್ರಿ, ಒಂದು ನಮಗ್ ಹೊಸ ಮೂಲಮಾನ ಬೇಕೀಗ. ಹಂಗಾದ್ರೆ ಜಾಗ ಅಳಿಲಿಕ್ಕೆ ನಮ್ಗ ಈಗ ಸದ್ಯ ನಮ್ ಕಡೆ ಏನ್ ಮೂಲಮಾನಗಳದಲ್ಲ ಅವು ಸಾಕಾಗೋದಿಲ್ಲ. ಬರೀ ಮೀಟರ್ನಾಗ ಅಳ್ಯಾಕ್ ಬರಂಗಿಲ್ಲ ಜಾಗ. ಮೀಟರ್ನಾಗ ಅಳಿಬಾರ್ದು. ನೀವು ಮೀಟರ್ ಒಳಗೆ ಜಾಗ ಅಳಿದ್ರಿ ಅಂತಂದ್ರ ಏನ್ ಮಾಡಿದಂಗ, ಅಕ್ಕಿ ಇದ್ದದನ್ನ ಸೆಕೆಂಡ್ನಾಗ ಅಳ್ದಂಗ. ಅಕ್ಕಿ ಅಂದ್ರೆ ಸೆಕೆಂಡ್ನಾಗ ಅಳ್ಯಾಕ್ ಬರ್ತೈತಿ? ಅಂಗಡಿಗೆ ಹೋಗಿ ನಾನು 4 ಸೆಕೆಂಡ್ ಅಕ್ಕಿ ಕೊಡ್ರಿ ಅಂತೀರಿ ಯಾವಾಗ್ರೆ? ಇಲ್ರಿ. ಮುಖ್ಯವಾಗಿ ಏನ್ ಹೇಳಕತ್ತಿದ್ನಿ ಅಂತಂದ್ರ, ಜಾಗವನ್ನ
ನಮಗೆ ಎದ್ರಲ್ಲಿ ಅಳ್ಯಾಕ್ ಬರಂಗಿಲ್ಲ, ಮೀಟರ್ನಾಗ ಅಳ್ಯಾಕ್ ಬರಂಗಿಲ್ಲ. ಮೀಟರ್ಲಿ ಏನ್ ಅಳ್ಯಾಕ್ ಬರ್ತೈತಿ ನಮಗ? ಸರ್ ಹಾ, ದಾರದಂಗ ಇರ್ತೈತಿಲ್ಲ, ಏನಾರ ಒಂದು ಸುತ್ತಳತೆ ಹೆಂಗಿರ್ತೈತಿ? ದಾರದಂಗ ಇರ್ತೈತಿ. ದಾರದಂಗ ಏನಿರ್ತೈತಿ, ಅಥವಾ ನಿಮ್ಮ ಮನುಷ್ಯನ ಹೈಟ್ ಹೆಂಗಿರ್ತೈತಿ? ನಾವು ದಾರದ ಗತೆ ನೋಡ್ಕೋಬಹುದು. ಯಾವ ಒಂದು ವಸ್ತುವನ್ನ ನಾವು ದಾರದಲ್ಲೇ ಹಿಡಿದಿಡಬಹುದಲ್ಲ, ಅದನ್ನ ಮಾತ್ರ ನಾವು ಒಂದು ದಾರದಿಂದ ಅಳೆಯುವಂತಹ ವಸ್ತುವನ್ನ ಮಾತ್ರ ನಾವು ಮೀಟರ್ ಒಳಗ ಫೂಟ್ನೊಳಗ ಅಳಿಬಹುದು. ಜಾಗ, ಏರಿಯಾ ಏನಿರ್ತೈತಲ್ಲ, ಒಳಗಿಂದು ಪ್ರದೇಶ, ಇದನ್ನ ಎಂದು ನಮಗ್ ಏನ್ ಅಳ್ಯಾಕ್ ಬರಂಗಿಲ್ಲ? ಮೀಟರ್ನ್ಯಾಗ ಫೂಟ್ನಾಗ ಅಳ್ಯಾಕ್ ಬರಂಗಿಲ್ಲ. ಸೊ ಅದಕ್ಕೆ ನಮ್ಗೆ ಏನ್ ಬೇಕು? ಒಂದು ಹೊಸ ಮೂಲಮಾನ ಬೇಕು, ಹೊಸ ಯೂನಿಟ್ ಬೇಕು ನಮಗೆ, ಹೊಸ ಯೂನಿಟ್. ಈಗ ನೋಡ್ರಿ, ದ್ರವ್ಯರಾಶಿ ಅಥವಾ ತೂಕ ಅಳ್ಯಾಕ್ ನಮಗೆ ಎಂತ ಮೂಲಮಾನ ಇತ್ತು? ಇಲ್ಲಿ ಚಿತ್ರದಾಗ ಕಾಣಿಸ್ತೈತೆ ನೋಡ್ರಿ, ಅದೊಂದು ಮೂಲಮಾನ. ಅದು ಕಿಲೋಗ್ರಾಮ್ ಅನ್ನೋದೊಂದು ಮೂಲಮಾನ. ಹಂಗ ನಮಗ ವಾಲ್ಯೂಮ್ ಅಳ್ಯಾಕ, ದ್ರವಗಳ ವಾಲ್ಯೂಮ್ ಅಳ್ಯಾಕ, ಎಣ್ಣೆ, ಹಾಲು, ನೀರು, ಇಂಥವನ್ನ ಅವತರ ಒಂದು ಗಾತ್ರವನ್ನ ಅಳಿಲಿಕ್ಕೆ ನಮಗ 1 ಲೀಟರ್ ಮೂಲಮಾನ ಐತೆ, ಅಲ್ಲಿ ತೋರಿಸಿದೆ ನೋಡ್ರಿ, 1 ಲೀಟರ್ ಮೂಲಮಾನವನ್ನು. ಹಂಗ ಜಾಗ ಅಳ್ಯಾಕ ನಮಗೊಂದು ಹೊಸ ಮೂಲಮಾನ ಬೇಕು. ಇಲ್ಲಿ ನಾನೊಂದು ಮೂಲಮಾನ ಹಳದಿ ಸ್ಕ್ವೇರ್ ತೋರಿಸಿದೆನಲ್ಲ, ಇಂಥ ಒಂದು ಮೂಲಮಾನ ತಗೊಂಡ್ರೆ ಚಲೋ ಹೌದಲ್ವ? ಅದು ಹೆಂಗಿರ್ತೈತಿ? ಚೌಕ್ ಆಗಿರ್ತೈತಿ. ಅದಕ್ಕೊಂದು ಹೊಸ ಮೂಲಮಾನ ತಗೊಂಡ್ಬಿಟ್ರು, ಚೌಕ್ ಅಂತದ. ಒಂದು ಚೌಕ್ ಅಂತ ಟೈಲ್ ಅಂತ ತಿಳ್ಕೊಬಹುದು. ಒಂದು ಟೈಲ್ ಇರ್ತೈತಲ್ಲ, ನೆಲದ ಮೇಲೆ ಹಾಕ್ತಾರಲ್ಲ ಫ್ಲೋರ್ನಾಗ, ಅಂತದೊಂದು ಟೈಲ್ ಅಂತ ತಗೊಂಡ್ರು. ಅದೇನಿರ್ತೈತಿ? ಚೌಕ್ ಐತಿ, ಮತ್ತ ಅದ್ರ ಬಾಹುಗಳೆಲ್ಲ ಏನದವು? 1 ಮೀಟರ್ಗಳು. ಇಂತಹ ಒಂದು ಹೊಸ ಮೂಲಮಾನ ತಯಾರು ಮಾಡ್ಕೊಂಡ್ರು ಜಾಗ ಅಳಿಯುವ ಸಲುವಾಗಿ. ಈ ಹೊಸ ಮೂಲಮಾನಕ್ಕೊಂದು ಹೊಸ ಹೆಸರಿಟ್ರು. ಏನದ್ರ ಹೆಸರು? ಚದರ ಮೀಟರ್, ಸ್ಕ್ವೇರ್ ಮೀಟರ್ ಅಂತ ಹೆಸರಿಟ್ರು. ಇದ್ರೊಳಗ ನಾ ಅಳಿಬಹುದು ನೋಡ್ರಿ, ಇಂತಾವ್ ಎಷ್ಟು ಕುಂಡಿರ್ತಾವು ಅಂತ ನಾನು ಜಾಗವನ್ನು ಅಳಿಬಹುದು. ಹೌದಾ? ಇಂತಾವ್ ಎಷ್ಟು ಕುಂಡಿರ್ತಾವ? ಹಾ, ನಮ್ಮ ಗಾಡಿ ಒಳಗೆ ಇಂತಾವ್ ಎಷ್ಟು ಕುಂಡಿರ್ತಾವು? ಆ ಗಾಡಿ ಜಾಗ ನಂಗೆ ಸಿಗ್ತೈತಿ. ನಮ್ಮ ಗ್ರೌಂಡ್ನಾಗ ಇಂತಾವ್ ಎಷ್ಟು ಕುಂಡಿರ್ತಾವು? ಗ್ರೌಂಡಿನ ಜಾಗ ಸಿಗ್ತೈತಿ. ನಮ್ಮ ಟೇಬಲ್ ಮ್ಯಾಗ ಏನ್ ಇರ್ತೈತಲ್ಲ, ಟೇಬಲ್ ಮೇಲೆ ಒಂದು ಗ್ಲಾಸ್ ಇರ್ತೈತಲ್ಲ, ಆ ಟೇಬಲ್ ಮ್ಯಾಗಿನ ಗ್ಲಾಸ್ನಾಗ ಇಂತಾವ್ ಎಷ್ಟು ಕುಂಡಿರ್ತಾವು? ಅದಾಗ ಟೇಬಲ್ ಗ್ಲಾಸ್ ಇಂದ ಜಾಗ ಸಿಗ್ತೈತಿ. ಸೊ ಅದನ್ನ ನಾವು ಯಾವತ್ತು ಜಾಗ ಹೇಳ್ಬೇಕಾದ್ರೆ ಉತ್ತರ ಎದ್ರೊಳಗೆ ಇರ್ಬೇಕು? ಹಂಗಾದ್ರೆ ರೂಪಾಯಿದಾಗ, ಲೀಟರ್ದಾಗ, ಮೀಟರ್ದಾಗ ಇರ್ಬೇಕೇನು ಉತ್ತರ? ನೀವು ಯಾವಾಗೂ ಜಾಗ ಕಂಡಿಡಿರಿ, ಏರಿಯಾ ಕಂಡಿಡಿರಿ, ವಿಸ್ತೀರ್ಣ ಕಂಡಿಡಿರಿ ಅಂದ್ರೆ ಎದ್ರೊಳಗೆ ಇರ್ಬೇಕಾದ್ರು ಉತ್ತರ ಯಾವ ಮೂಲಮಾನ? ಸ್ಕ್ವೇರ್ ಮೀಟರ್. ಈಗ ಹಂಗಾದ್ರ ನೋಡ್ರಿ, ಈಗ ನಾವು ನೋಡೋಣ, ಈಗ ಹೊಸ ಯೂನಿಟ್ ನಮಗ್ ಸಿಕ್ತಿಲ್ಲ. ಈಗ ನಾವು ನೋಡೋಣ ಇಂಥವ್ ಎಷ್ಟು ಸಿಗ್ತಾವ. ಈಗ 1 ಮೀಟರ್ ಬೈ 1 ಮೀಟರ್ದು ಏನ್ ಚೌಕ ಐತಲ್ಲ, ಅದು 1 ಮೀಟರ್ದು ಚೌಕ ಐತಲ್ಲ, ಅವು 3 ಮೀಟರ್ ಬೈ 5 ಮೀಟರ್ ಗಾಡಿ ಒಳಗೆ ಎಷ್ಟು ಕುಂಡಿರ್ತಾವು? ಎಷ್ಟು ಕುಂಡಿರ್ತಾವ ನೋಡ್ರಿ ಅವು? ನೆಲ ಆಯ್ತಂತ ಅದು ಅದೇ 15 ಕುಂಡಿರ್ತಾವ ನೋಡ್ರಿ. ಈಗ ಅದು ಒಂದು ನೆಲ ಆಯ್ತಂತ, ಟೈಲ್ಸ್ ಹಾಕೋ ನೆಲ ಐತಿ, ಒಂದು ಟೈಲ್ಸ್ ಹಾಕೊಂತ ಹೋಗತ್ತೇವೆ ಅಂತ ತಿಳ್ಕೊರಿ. ಒಂದು ಸಾಲಿನಾಗ ಎಷ್ಟು ಕುಂಡಿರ್ತಾವ ನೋಡ್ರಿ? ಅಡ್ಡ ಸಾಲಿನೊಳಗ 5 ಕುಂಡಿರ್ತಾವ. ಒಂದು ಅಡ್ಡ ಸಾಲಿನಾಗ 5 ಕುಂಡಿರ್ತಾವ. ಆಮೇಲೆ ನೆಕ್ಸ್ಟ್ ಅಡ್ಡ ಸಾಲಿನಾಗ ಮತ್ತೆ 5 ಕುಂಡಿರ್ತಾವ. ಮತ್ತೆ ನೆಕ್ಸ್ಟ್ ಅಡ್ಡ ಸಾಲಿನಾಗ 5 ಕುಂಡಿರ್ತಾವ. ಇಂಥವ್ 5 3 ಸಾಲುಗಳು ಕುಂಡಿರ್ತಾವ ನೋಡ್ರಿ. ಅದ್ರೊಳಗೆ ನೀವಾಗ ಇಮ್ಯಾಜಿನ್ ಮಾಡ್ಬೇಕು, ಇದನ್ನ ಇಮ್ಯಾಜಿನ್ ಮಾಡ್ರಿ, ಕಲ್ಪಿಸ್ಕೊಡ್ರಿ. ಒಂದು ಸಾಲಿನೊಳಗ 5 ಕುಂಡಿರ್ತಾವ, ನೆಕ್ಸ್ಟ್ ಸಾಲೊಳಗ ಮತ್ತೆ 5, ನೆಕ್ಸ್ಟ್ ಸಾಲೊಳಗ ಮತ್ತೆ 5, 5 5 5, ಒಟ್ಟು ಟೋಟಲ್ 15 ಅಂತವ್ ಕುಂಡಿರ್ತಾವ ಟೈಲ್ಗಳು. ಅದೇ ಈ 4x4 ಗೋಡೆ ನೋಡ್ರಿ, 4x4 ಗೋಡೆ ಒಳಗೆ ನೋಡ್ರಿ ಏನಕ್ಕವು? ಒಂದು ಸಾಲಿನಾಗ 4 ಕುಂಡಿರ್ತಾವ. ಒಂದು ಸಾಲಿಗೆ ನಾವೇನಂತೀವಿ ಇಂಗ್ಲಿಷ್ ಒಳಗ ರೋ. ಒಂದು ರೋನ್ಯಾಗ 4 ಕುಂಡಿರ್ತಾವ. ಅಂತಾವು ನೆಕ್ಸ್ಟ್ ಮತ್ತ 4 ಕುಂಡಿರ್ತಾವ, ಮತ್ 4 ಕುಂಡಿರ್ತಾವ, ಮತ್ ಅಂತಾವ್ ಎಷ್ಟ್ ಆಕಾವ್? ಟೋಟಲ್ 4 ಸಾಲುಗಳು ಆಗ್ತಾವ. ಅಂದ್ರೆ ಒಟ್ಟ ಎಷ್ಟ್ ಆಕಾವು? 16 ಕುಂಡಿರ್ತಾವ ನೋಡ್ರಿ. 3x5 ಗೋಡೆ ಒಳಗ 15 ಕುಂತು, ಇಲ್ಲೇ ಅಂತಾವು 16 ಕುಂತು. ಅದಕ್ಕೆ ನಾವೇನಂತ ಹೇಳ್ತೀವಿ? 3x5 ಗೋಡೆ ಐತಿಲ್ಲ, ಅದು 3x5 ಗೋಡೆ ಐತಿಲ್ಲ, ಅದರ ವಿಸ್ತೀರ್ಣ ಅಂದ್ರೆ ಜಾಗ, ಟೋಟಲ್ ಜಾಗ ಎಷ್ಟೈತಿ? ಅದು 15 ಚದರ ಮೀಟರ್ ಐತಿ. 15 ಚದರ ಮೀಟರ್ಗಳು. ಯಾಕಂದ್ರೆ ನೋಡ, ಚೌಕಕ್ಕೆ ಏನ್ ಹೆಸರು ಕೊಡ್ತೀವಿ? ಸ್ಮಾಲ್ ಚೌಕ ಐತ್ಲ, ನಮ್ಮ ಮೂಲಮಾನ ಐತ್ಲ, ನಮ್ಮ ಮಾಪ್ ಐತ್ಲ, ಅದು ಮಾಪ್. ಆ ಮಾಪಕ್ಕೆ ಚದರ ಮೀಟರ್ ಅಂತ ಹೆಸರು ಕೊಡ್ತೀವಿ ನಾವು. ಅಂದಲ್ಲ 15 ಚದರ ಮೀಟರ್ ಅದರ ವಿಸ್ತೀರ್ಣ ಐತಿ. ಏರಿಯಾ ಆಫ್ ದ ಫಸ್ಟ್ ರೆಕ್ಟಾಂಗಲ್, ಅದಕ್ಕೆ ನಾವೇನಂತೀವಿ? ಏರಿಯಾ ಆಫ್ ದ ಫಸ್ಟ್ ರೆಕ್ಟಾಂಗಲ್ ಈಸ್ ಈಕ್ವಲ್ ಟು 15 ಸ್ಕ್ವೇರ್ ಮೀಟರ್ಸ್. ಮೀಟರ್ ಅಲ್ಲ. ಬಹಳ ಮಂದಿ ಏನ್ ಮಾಡ್ಬಿಡ್ತೀರಿ, ಹಂಗ ಬರ್ದ್ಬಿಟ್ಟಿರ್ತಾರ 15 ಮೀಟರ್ ಅಂತ ಹೇಳಿ. ಒಂದ್ ವೇಳೆ ಏನೋ ಸೂತ್ರ ಹಚ್ಚಿಬಿಡ್ತಾರೋ,
ಈಗ ಇನ್ನೊಂದು ನಿಮಗೆ ಗೊತ್ತಾಯ್ತು, ನಾವು ಆಯತದ ವಿಸ್ತೀರ್ಣ ಉದ್ದ ಗುಣಾಕಾರ ಅಗಲ ಯಾಕೆ ಮಾಡ್ತೇವೆ ಅನ್ನೋದು ಗೊತ್ತಾಯ್ತು ನಿಮಗೀಗ. ಯಾಕಪ್ಪ ಅಂದ್ರ ಈ ಒಂದೊಂದು ಚದರ ಮೀಟರ್ದು ಎಷ್ಟು ಕುಂಡಿರ್ತಾವ ಒಂದು ಆಯತದೊಳಗಂದ್ರ ಒಂದೊಂದು ಅಡ್ಡ ಸಾಲಿನಾಗ ಅದರ ಅಗಲದಷ್ಟು ಕುಂಡಿರ್ತಾವ. ಅಂತಹ ಎಷ್ಟು ಅಡ್ಡ ಸಾಲುಗಳಾಗ್ತಾವು, ಉದ್ದ ಎಷ್ಟೈತಲ್ಲ ಅಷ್ಟು ಸಾಲುಗಳಾಗ್ತಾವ. ಅವ್ನು ಬೇಕಾದ್ರೆ ಹಿಂಗಿಂಗ್ ಇಟ್ಕೋರಿ ಏನಾರ ಫರಕ್ ಬೀಳ್ತೈತೆ ನೋಡ್ರಿ. ಬೇಕಾರೆ ಮೊದಲ್ ಬೇಕಾದ್ರೆ ಕಂಬ ಸಾಲಿನಾಗ ಇಟ್ಕೊಂತ ಹೋಗ್ರಿ. ಅವ್ನು ಕಂಬ ಸಾಲಿನಾಗ ಟೈಲ್ಸ್ ಹಾಕೊಂತ ಹೋಗೋಣ ಈಗ ನೆಲಕ್ಕೆ. ಕಂಬ ಸಾಲಿನಾಗ ಹಾಕಿದ್ರೆ ಒಂದು ಕಂಬ ಸಾಲಿನಾಗ ಎಷ್ಟು ಕುಂಡಿರ್ತಾವು, 3 ಕುಂಡಿರ್ತಾವ. ಆಮೇಲೆ ಕಂಬ ಸಾಲ ಮತ್ತ 3, ಇನ್ನೊಂದು ಕಂಬ ಸಾಲ 3, ಹಂಗ 3 3 3 3 5 ಸಲ ಅಂದ್ರೆ 3 ಗುಣಾಕಾರ 3. ಮೊದಲ 5 ಗುಣಾಕಾರ 3 ಆಗಿತ್ತು, ಈಗ 3 ಗುಣಾಕಾರ 5 ಆಯ್ತು. ಎರಡು ಬೇರೆ ಬೇರೆ ಉತ್ತರ ಬರ್ತಾವ ಇಲ್ಲ. 3 into 5 ಸೇಮ್, 5 into 3 ಸೇಮ್. ನೀವು ಅದನ್ನ ಹಂಗ ಅಡ್ಡಡ್ರೆ ಹಾಕೊಂತ ಹೋಗ್ರಿ ಟೈಲ್ಸ್, ಉದ್ದದ ಕರೆ ಹಾಕೊಂತ ಹೋಗ್ರಿ ಟೈಲ್ಸ್. ಹೆಂಗ್ ಬೇಕಾದಂಗ ಹಾಕ್ರಿ, 15 ಕುಂಡಿರ್ತಾವ. ಅದಕ್ಕ ಆಯತದ ವಿಸ್ತೀರ್ಣ ನೀವು ಉದ್ದ ಗುಣಾಕಾರ ಅಗಲ ಅಥವಾ ಅಗಲ ಗುಣಾಕಾರ ಉದ್ದ, ಲೆಂತ್ ಇಂಟು ಬ್ರೆಡ್ ತರ ಮಾಡ್ಬೋದು, ಬ್ರೆಡ್ ಇಂಟು ಲೆಂತ್ ತರ ಮಾಡ್ಬೋದು. ಯಾಕೆ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು ಈಗ. ಲೆಂತ್ ಬ್ರೆಡ್ ತಾನೆ ಯಾಕೆ ಬಂತಪ್ಪ, ಅದಕ್ಕೆ ನೋಡ್ರಿ ಯಾವ್ದು ನಿಮ್ಮ ಬುಕ್ ನಾಗ ಫಾರ್ಮುಲಾ ಬರ್ತಲ್ಲ ಅದನ್ನ ಬೈಪಾಟ್ ಮಾಡಬಾರ್ದು, ಬರೀ ಬೈಪಾಟ್ ಮಾಡ್ಬಿಡ್ಬಾರ್ದು. ಅದೇನಾಗ್ಬಿಡ್ತೈತಿ, ಗಿಳಿಗಳು ಹೆಂಗ ಏನು ಅರ್ಥ ಇಲ್ಲದೆ ಹೇಳ್ತಿರ್ತಾರಲ್ಲ ಹಂಗಾಗ್ಬಿಡ್ತೈತಿ. ಆಯತದ ವಿಸ್ತೀರ್ಣ ಉದ್ದ ಗುಣಾಕಾರ ಅಗಲ, ಆಯತದ ಸುತ್ತಳತೆ ಉದ್ದ ಪ್ಲಸ್ ಅಗಲ ಗುಣಾಕಾರ 2. ಯಾಕೆ ಹಂಗಾಯ್ತು, ಸುತ್ತಳತೆಗೆ ಸೂತ್ರ ಹೇಳ್ರಿ ನೋಡಿ. ನಿಮ್ಗೆ ತಂತಾನೆ ಗೊತ್ತಾಕೈತಿ ನಿಮ್ಗೆ ಸುತ್ತಳತೆ ಹೆಂಗ್ ಮಾಡೋದು. ಉದ್ದ ಅಗಲ ಕೂಡ್ಸೋದು, ಕೂಡ್ಸಿದ್ದನ್ನ ಡಬಲ್ ಮಾಡೋದು. ಡಬಲ್ ಯಾಕೆ ಮಾಡೋದು, ಈ ಕಡೆ ಸೈಡ್ ಬೇರೆ ಇರ್ತೈತ್ಲ, ಎದುರಿಗಿನ ಸೈಡ್ಗಳನ್ನು ಹಿಡಿಬೇಕಲ್ಲ ಸುತ್ತಳತೆ ಮಾಡ್ಬೇಕಾದ್ರೆ. ಹಾ, ಅಥವಾ ನಾವೇನ್ ಮಾಡ್ಬೋದು, ಉದ್ದ ಪ್ಲಸ್ ಉದ್ದ ಅಗಲ ಪ್ಲಸ್ ಅಗಲ ಹಿಂಗೂ ಮಾಡ್ಬೋದು. ಉದ್ದ ಪ್ಲಸ್ ಉದ್ದ ಅಗಲ ಪ್ಲಸ್ ಅಗಲ ಸುತ್ತಳತೆ. ಅದು ಸುತ್ತಳತೆಗೂ ವಿಸ್ತೀರ್ಣಕ್ಕೆ ಗೊತ್ತಾತೀಗ. ಬಹಳ ಮಂದಿ ಇದನ್ನ ಕನ್ಫ್ಯೂಸ್ ಮಾಡ್ಕೊತಾರೆ, ನಾನು ನೋಡ್ತೀನಿ. ಸುತ್ತಳತೆ ಇದ್ದಲ್ಲಿ ವಿಸ್ತೀರ್ಣ, ವಿಸ್ತೀರ್ಣ ಇದ್ದಲ್ಲಿ ಸುತ್ತಳತೆ ಮಾಡ್ಕೊಂಡ್ಬಿಡ್ತಾರೆ. ಸುತ್ತಳತೆಗೆ ವಿಸ್ತೀರ್ಣಕ್ಕ ಏನು ಸಂಬಂಧ ಇಲ್ಲ. ನೀವು ನೋಡಿದ್ರಲ್ಲಿ 16 ಮೀಟರ್ ಸುತ್ತಳತೆನೇ ಇತ್ತು, ಅದ್ರ ವಿಸ್ತೀರ್ಣ ಬೇರೆ ಬೇರೆ ಹಾಕೊಂತ ಹೋತು. ಈಗ ನೋಡ್ರಿ ಅದಕ್ಕ ಬರ್ತೀನಿ. ಈಕ್ವಲ್ ಪೆರಿಮೀಟರ್ ಈಸ್, ಅಲ್ಲಿ ಯಾವ ಚಿಹ್ನೆ ಹಾಕಿದ್ದೇನೆ ನಾನು, ಅಸಮ ಚಿಹ್ನೆ. ಅಸಮ ಚಿಹ್ನೆ ಅಂದ್ರೆ ಏನು, ಸಮ ಸುತ್ತಳತೆ ಇತ್ತು ಅಂದ್ರ ಸಮ ಏರಿಯಾ ಇರ್ತೈತಿ ಅಂತ ಅಲ್ಲ. ಈಕ್ವಲ್ ಪೆರಿಮೀಟರ್ ಈಸ್ ನಾಟ್ ಈಕ್ವಲ್ ಟು ಈಕ್ವಲ್ ಏರಿಯಾ. ಸಮ ಪೆರಿಮೀಟರ್ ಸಮ ಆಯ್ತಂದ್ರು ಅದ್ರ ವಿಸ್ತೀರ್ಣ ಸೇಮ್ ಇರ್ತೈತಿ ಅಂತ ಅಲ್ಲ. ಇದು ನಿಮಗೆ ಪೂರ್ತಿ ಒಳಗ್ ಕೊಟ್ಟಿರ್ಬೇಕು. ಇಲ್ಲಿ ನೋಡ್ರಿ ಇವನ್ನೆಲ್ಲ ಆಯತಗೊಂಡು ನೋಡಿದ್ವಲ್ಲ, ಈಗ ನಾವು ಇವನ್ನೆಲ್ಲ ಆಯತಗೊಂಡು ನೋಡಿದ್ವಲ್ಲ ಇಲ್ಲಿ. ಈಗ ನಾವು ಇದ್ರ ಎಂತ ಎಷ್ಟು ಕೊಂಡಿರ್ತಾವ ನೋಡೋಣ. ಈಗ ಇಲ್ಲಿ ಕೆಳಗೈತಲ್ಲ ನಮ್ದು ಚದರ ಮೀಟರ್ ಬಿಳಿದೈತಿ ನೋಡ್ರಿ, ಅದು ಚದರ ಮೀಟರ್ ನಂದು ಚದರ ಮೀಟರ್. ಅದು ನನ್ನ ಮಾಪ್. ಅದು ಆ ಮಾಪಲ್ಲೇ ನೋಡೋಣ. ಈಗ ಹಳದಿ ಆಯತ ಐತ್ಲ ಅದ್ರೊಳಗೆ ಎಷ್ಟು ಕೊಂಡಿರ್ತಾವ ಅವು, 7. ಓಕೆ 1 2 3 4 3 4 7 ಕೊಂಡಿರ್ತಾವ. ಆ ಹಸಿರದೈತ್ಲ ಆಯ್ತು ಅಲ್ಲಿ ಎಷ್ಟು ಕೊಂಡಿರ್ತಾವು, 12. ಆಮೇಲೆ 5/3 ಹಿಂಗ್ ಕಂಬ ಸಾಲಿನಾಗ 3 ಹಿಂಗ್ ಹಾಕೋತ ಹೋಗ್ತೇನೆ ಟೈಲ್ಸ್. ಸುತ್ತಳತೆ ನೋಡ್ರಿ, ನೀವು ಹಿಂಗ ಇವೆಲ್ಲದಕ್ಕೂ ನೀವು ರಿಬ್ಬನ್ ಕಟ್ಟಬೇಕಾಗಿದ್ರೆ ಎಲ್ಲದಕ್ಕೂ ರಿಬ್ಬನ್ ಎಷ್ಟದ್ ಬೇಕು, 16 ಮೀಟರ್ ರಿಬ್ಬನ್ ಬೇಕು. ಎಲ್ಲದಕ್ಕೂ ನೀವು ಸುತ್ತಲ ಒಂದು ದಾರ ಕಟ್ಟಬೇಕಾಗಿತ್ತು ಅಂದ್ರೆ 16 ಮೀಟರ್ ದಾರನ ಬೇಕು ನಿಮ್ಗ, ಬೇರೆ ಬೇರೆ ಇಲ್ಲ. ಆದ್ರೆ ಟೈಲ್ಸ್ ಹಾಕ್ಬೇಕಾಗಿತ್ತಂದ್ರ ನಿಮ್ಗೆ ಮೊದಲನೇ 7/1 ನೆಲ ಇತ್ತಂದ್ರೆ ಬರೀ 7 ಟೈಲ್ಗಳು ಸಾಕಾಗ್ತಾವ. 3/5 ನೆಲ ಇತ್ತಂದ್ರೆ 15 ಟೈಲ್ಗಳು ಬೇಕಾಗ್ತಾವ. ಹಂಗ 4/4 ಇತ್ತಂದ್ರೆ 16 ಟೈಲ್ಗಳು ಬೇಕಾಗ್ತಾವ. ಈಗ ಹಂಗಾದ್ರೆ ನಿಮಗ ಏನ್ ಗೊತ್ತಾಯ್ತು, ಆಯತದ ವಿಸ್ತೀರ್ಣ ನೋಡ್ರಿ, ಉದ್ದ A ಸೆಂಟಿಮೀಟರ್ ಇತ್ತು, ಅಗಲ B ಸೆಂಟಿಮೀಟರ್ ಇತ್ತು ಅಂತಂದ್ರೆ ಏನಾರ ಇರ್ಲದು A ಮತ್ತು B ಏನ್ ಬೇಕಾದಿರ್ಲಿ, ಉದ್ದ A ಸೆಂಟಿಮೀಟರ್ ಇತ್ತು, ಅಗಲ B ಸೆಂಟಿಮೀಟರ್ ಇತ್ತಂದ್ರ ವಿಸ್ತೀರ್ಣ ಎಷ್ಟಾಗಿರ್ತೈತಿ, A ಗುಣಾಕಾರ B. A ಗುಣಾಕಾರ B. ಈಗ ನಿಮ್ಗ ಸೂತ್ರ ಬಂತಿದ್ದು. ಸೂತ್ರ ನೀವು ಪುಸ್ತಕದಾಗ ಓದ್ಬೇಕಾಗಿಲ್ಲ, ಸೂತ್ರ ಎಲ್ಲಿದ್ದು ಬೈಪಾಟ್ ಮಾಡ್ಬೇಕಾಗಿಲ್ಲ, ನೀವ ಕಂಡಿಡಿದ್ರಿ ಸೂತ್ರ ಈಗ. ಓಕೆ, ಸೊ ಈಗ ನಾನು ಒಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಇಲ್ಲೇ ಬರ್ಕೊಡ್ರಿದ್ದೀನಿ ಎಲ್ಲಾರು ನೋಡ್ರಿ. ಇಲ್ಲಿ ಏನ್ ಮಾಡೋದು ನೋಡ್ರಿ, ಇಲ್ಲೇ ಈ ಹೋಮ್ವರ್ಕ್ ಏನೈತಿ ಮೊದಲ ಕೇಳ್ರಿ ಮೊದಲ. ಒಂದು ಗಾಡ್ ಐತಿ, ಈ ಮನಿ ಮುಂದಿನ ಗಾಡಿದು
ಈ ಗೋಡೆಗೆ ಅಷ್ಟ ಬಣ್ಣ ಹಚ್ಬೇಕಾಗಿತ್ತು ನಮಗೆ, ಉಳಿಕೆದ ಕಡೆ ಎಲ್ಲೂ ಹಚ್ಬೇಕಾಗಿಲ್ಲ, ಬರೀ ಮುಂದಿನ ಗೋಡೆಗೆ ಅಷ್ಟ ಬಣ್ಣ ಹಚ್ಚೋದೈತಿ ಅಂತ ತಿಳ್ಕೊರಿ. ಮನಿ ಮುಂದಿನ ಗೋಡೆಗೆ ಅಷ್ಟ ಬಣ್ಣ ಹಚ್ಚೋದೈತಿ. ಈ ಗೋಡೆ ಅಗಲ ಎಷ್ಟೈತಿ? 30 ಫೀಟ್ ಐತಿ, 30 ಅಡಿ. 1 ಫೂಟ್ ಅಂದ್ರೆ ಎಲ್ಲರಿಗೂ ನಿಮಗ ಅಂದಾಜ್ ಐತಿ 1 ಫೂಟ್ ಅಂದ್ರೆ ಎಷ್ಟಿರ್ತೈತಿ ಅಂತ? 1 ಫೂಟ್ ಅಂದ್ರೆ 12 ಇಂಚು. 12 ಇಂಚು ನಿಮ್ದು ಫುಟ್ ಪಟ್ಟಿ ಇರ್ತೈತ್ಲಾ, ನಿಮ್ದು ಸ್ಕೇಲ್ ಇರ್ತೈತ್ಲಾ 1 ಫೂಟ್. ಸೊ ಇದು 30 ಫೂಟ್ ಅಗಲ ಐತಿ ಗೋಡೆ. 30 ಫೂಟ್ ಏನೈತಿ? ಅಗಲ ಐತಿ ಗೋಡೆ. ಆಮೇಲೆ ಎತ್ತರಕ್ಕೆ ಎಷ್ಟೈತಿ ಗೋಡೆ? 12 ಫೂಟ್. 12 ಫೀಟ್ ಅಂತ ಕರಿತೀವಿ ನಾವು. ಫುಟ್ ದ ಬಹುವಚನ ಫೀಟ್. ಫುಟ್ ಇಂಗ್ಲಿಷ್ ಒಳಗ FOOT ಫುಟ್, ಅಡಿ, ಪಾದ ಅನ್ನೋದು. ಫೀಟ್ ಅದರ ಬಹುವಚನ. ಇದೊಂದು ಮೂಲಮಾನ. ಸೊ ಉದ್ದದ ಮೂಲಮಾನ ಇದು. ಎತ್ತರ ಎಷ್ಟೈತಿ ಇದು ಗೋಡೆದು? 12 ಫೀಟ್ ಐತಿ. ಆಮೇಲೆ ಇದ್ರೊಳಗ ಬಾಗ್ಲ ಐತಿ, ಒಂದು ಡೋರ್ ಐತಿ. ಬಾಗ್ಲ ಎಷ್ಟದೈತಿ ನೋಡ್ರಿ ಅಲ್ಲಿ? 8 ಫೀಟ್ ಎತ್ತರ, 4 ಫೀಟ್ ಅಗಲ ಇರುವಂತದೊಂದು ಬಾಗ್ಲ ಐತಿ. ಅಂದ್ರೆ ಜಾಗ ಐತಿ, ಅಷ್ಟು ಖಾಲಿ ಐತದ. ಆಮೇಲೆ ಕಿಟಕಿ ಎಷ್ಟು ಅದಾವು? 2 ಕಿಟಕಿ ಅದಾವು. 2 ಕಿಟಕಿ ಆಯತಾಕಾರದ ಕಿಟಕಿಗಳು ಅದಾವು. 2 ಕಿಟಕಿಗಳು ಹೆಂಗದಾವು? 5 ಫೀಟ್ ಅಗಲ, 3 ಫೀಟ್ ಎತ್ತರದ ಕಿಟಕಿಗಳು ಅದಾವು. ಈಗ ನಮಗ ಬಾಗಲ ಜಾಗ ಮತ್ತು ಕಿಟಕಿ ಜಾಗ ಅಷ್ಟ ಬಿಟ್ಟು ಉಳಿದ ಕಡೆಗೆಲ್ಲ ಬಣ್ಣ ಹಚ್ಚಬೇಕಾಗಿತ್ತು. ಏನ್ ಮಾಡ್ಬೇಕಾಗೈತಿ? ಪೇಂಟ್ ಮಾಡ್ಬೇಕಾಗಿತ್ತು. ಬಾಗಲ ಜಾಗ ಅಂತೂ ಬಿಡ್ಬೇಕು, ಕಿಟಕಿಗಳ ಜಾಗನೂ ಬಿಡ್ಬೇಕು, ಉಳಿದ ಕಡೆ ಎಲ್ಲ ಬಣ್ಣ ಹಚ್ಚಬೇಕು. ಈಗ ಪೇಂಟ್ರ್ ಏನ್ ಹೇಳಿದ ನಿಮಗಂದ್ರ, ಪ್ರತಿ ಚದರ ಫೂಟ್ ಬಣ್ಣ ಹಚ್ಚಾಕ, ಪ್ರತಿ ಸ್ಕ್ವೇರ್ ಫುಟ್ ಬಣ್ಣ ಹಚ್ಚಾಕ 20 ರೂಪಾಯಿ ಅಂತ ಹೇಳಿದಾನ. ಎಷ್ಟು ಹೇಳಿದಾನು? 20 ರೂಪಾಯಿ ಹೇಳಿದಾನೆ. ಎಷ್ಟಕ್ಕ? ಪೂರಾ ಗಾಡಿಗೆಲ್ಲ ಹಚ್ಚಾಕಲ್ಲ, 1 ಚದರ ಫೂಟಿಗೆ ಹಚ್ಚಾಕ, 1 ಸ್ಕ್ವೇರ್ ಫುಟಿಗೆ ಹಚ್ಚಾಕ 20 ರೂಪಾಯಿ. 1 ಸ್ಕ್ವೇರ್ ಫುಟಿಗೆ 20 ರೂಪಾಯಿ ಅಂತ ಹೇಳಿದಾನು. ಹಂಗಾದ್ರೆ ಈ ಗೋಡೆಗೆ ಬಣ್ಣ ಹಚ್ಚಾಕ ಎಷ್ಟು ರೊಕ್ಕ ನೀವು ಕೊಡ್ಬೇಕಾಗ್ತೈತೆ ಅವನಿಗೆ, ಪೇಂಟ್ರಿಗೆ? ಈ ಗೋಡೆಗೆ ಬಣ್ಣ ಹಚ್ಚಾಕ ಎಷ್ಟು ರೊಕ್ಕ ಕೊಡ್ಬೇಕಾಗ್ತೈತಿ? ತಕೊಳ್ರಿ ಎಲ್ಲರೂ, ಕರೆಕ್ಟ್ ಆಗಿ ತಕೊಳ್ರಿ. ಮತ್ತೆ ತಪ್ಪು ತಕೊಂಡ್ರೆ ಎಲ್ಲ ತಪ್ಪು ಬರ್ತೈತಿ. ಆಮೇಲೆ ಸ್ಕ್ರೀನ್ ಶಾಟ್ ಬೇಕಾದ್ರೆ ಇಟ್ಕೊಳ್ರಿ ಒಂದು, ಅದ್ರ ನೀವು ತಕ್ಕೋಬೇಕಿದನ್ನ ಬರ್ಕೊಳ್ರಿ. ಮತ್ತೆ ಕೆಳಗನು ಮೊದಲು ಅದು ಪ್ರತಿ ಚದರ ಅಡಿ ಅಲ್ಲಿ ಬರ್ದೆ ನೋಡ್ರಿ. ಪ್ರತಿ ಚದರ ಅಡಿ ಬಣ್ಣ ಹಚ್ಚಲು ತಗಲುವ ಖರ್ಚು ರೂಪಾಯಿ 20. ಹಾಗಾದರೆ ಗೋಡೆಗೆ ಬಣ್ಣ ಹಚ್ಚಲು ಕೊಡಬೇಕಾದ ಹಣ ಎಷ್ಟು ಅಥವಾ ತಗಲುವ ಖರ್ಚು ಎಷ್ಟು? ಬಾಗ್ಲ ಕಿಟಕಿಗೆ ಹಚ್ಚಕ್ ಹೋಗ್ಬೇಡ್ರಿ, ಅದು ಖಾಲಿ ಐತದ ಜಾಗ, ಖುಲ್ಲಾ ಐತದ, ಅಲ್ಲೆಂಗ್ ಹಚ್ಚೋದು. 2 ರೀತಿಯಿಂದ ಮಾಡ್ಬೋದು ನೀವು ಬೇಕಾದ್ರೆ ಇದನ್ನ. ಅವನಷ್ಟೇ ಏನ್ರ ಅಲ್ಲಿ ಏನ್ರ ಹಿಂಗ ಹಾಕೊಂಡ ಏನಾರ ಹಾಕಿ ಮಾಡ್ಬೋದು. ಏನ್ ಮಾಡ್ತೀರಿ ಮಾಡ್ರಿ, ಹೆಂಗ್ ಮಾಡ್ತೀರಿ. ಓಕೆ, ಈಗ ಇನ್ನೊಂದು ನೋಡ್ರಿ, ಇನ್ನೊಂದು ನೀವು ಎಕ್ಸರ್ಸೈಸ್ ಮಾಡ್ಬೇಕು ಎಲ್ಲಾರು ಮನಿಯೊಳಗ. ಒಂದು ತಂತಿ ತಗೋರಿ, ಒಂದು ತಂತಿ ತಗೊಂಡ ಅದನ್ನ 16 ಮೀಟರ್ ಅಂತೂ ತಗೊಳಕ್ ಬರಂಗಿಲ್ಲ ನಿಮಗೆ, ಬಾಳ ದೊಡ್ಡದಾಕೈತಿ. 16 ಮೀಟರ್ ಅಂದ್ರೆ 16 ಸೆಂಟಿಮೀಟರ್ ಬೇಕಾದ್ರೆ ಒಂದು ಸಣ್ಣದ ತಾಮ್ರದ ತಂತಿನೋ ಅಥವಾ ಅಲ್ಯೂಮಿನಿಯಂ ತಂತಿನೋ ಏನಾದ್ರು ತಗೋರಿ, 16 ಸೆಂಟಿಮೀಟರ್. ಅದರಿಂದ ನೀವು ಬೇರೆ ಬೇರೆ ಆಕೃತಿ ಮಾಡ್ಬೋದು. ಬೇರೆ ಬೇರೆ ತರದ ಆಯತ ಮಾಡ್ಬೋದು, ಚೌಕ ಮಾಡ್ಬೋದು, ಏನೇನೋ ಮಾಡ್ಬೋದು. ಬೇರೆ ಆಕೃತಿ, ತ್ರಿಭುಜ ಮಾಡ್ಬೋದು, ಪಂಚಭುಜಾಕೃತಿ ಮಾಡ್ಬೋದು, ಷಡ್ಭುಜಾಕೃತಿ ಮಾಡ್ಬೋದು, ಏನ್ ಬೇಕಾದ್ ಮಾಡ್ಬೋದು. ಹೌದಲ್ಲ? ಪಂಚಭುಜಾಕೃತಿ, ಷಡ್ಭುಜಾಕೃತಿಗಳು ಗೊತ್ತಾರ, ನೀವು ನೋಡಿದಿರಲ್ಲ ಹೆಂಗಿರ್ತೈತಿ. ಫುಟ್ಬಾಲ್ ಮೇಲೆ ಇರ್ತೈತ, ಫುಟ್ಬಾಲ್ ಮೇಲೆ ವಾಲಿಬಾಲ್ ಮೇಲೆ, ಫುಟ್ಬಾಲ್ ಮೇಲೆ ಪಂಚಭುಜಾಕೃತಿ ಅಥವಾ ಷಡ್ಭುಜಾಕೃತಿ ಮಾಡಿರ್ತಾರೆ. ಷಡ್ಭುಜಾಕೃತಿ ಮಾಡಿರ್ತಾರೆ, ನೋಡಿದಿರಲ್ಲ ಎಲ್ಲರೂ. ಸೊ ಯಾವ ಆಕೃತಿ, ಹಂಗಾದ್ರೆ ಯಾವ ಆಕೃತಿ ನೀವು 16 ಸೆಂಟಿಮೀಟರ್ ತಂತಿಲಿನ ಮಾಡ್ಬೇಕು. ಯಾವ ತರದ ಆಕೃತಿ ಮಾಡಿದ್ರೆ ನಿಮ್ಗೆ ಅತ್ಯಂತ ಹೆಚ್ಚಿಗೆ ವಿಸ್ತೀರ್ಣ ಸಿಗ್ತೈತಿ? ಎಂತ ಆಕೃತಿ ಮಾಡಿದ್ರೆ ನಿಮ್ಗೆ ಅಗದಿ ಒಳಗಿನ ಜಾಗ ಹೆಚ್ಚಿಗೆ ಸಿಗ್ತೈತಿ? ಆಕೃತಿ ಅಂದ್ರೆ ಹೆಂಗಿರ್ಬೇಕು? ಅದು ಕ್ಲೋಸ್ಡ್ ಇರ್ಬೇಕು. ಕ್ಲೋಸ್ ಅಂದ್ರೆ ಏನಾಗಿರ್ಬೇಕು? ತಂತಿ ತುದಿಗಳು ಮತ್ತೆ ಹೊಳೆ ಕೂಡಿರ್ಬೇಕು ಒಂದ್ ಕಡೆಗೆ ಹೆಂಗರಾಗಿ. ಪಂಚಭುಜಾಕೃತಿ ಮಾಡಿದ್ರು ಕೂಡಿರ್ಬೇಕು, ಷಡ್ಭುಜಾಕೃತಿ ಮಾಡಿದ್ರು ಕೂಡ್ಬೇಕು, ಒಂದು ಆಯತ ಮಾಡಿದ್ರೆ ಅಂದ್ರೆ ಅದ್ರ ಕೂಡ್ಬೇಕು. ಹಿಂಗ ಉದ್ದ ಬಿಡೋಂಗಿಲ್ಲ, ಓಪನ್ ಬಿಟ್ರೆ ಅದು ಜಾಗ ಆಗ್ಲಿಲ್ಲ. 16 ಸೆಂಟಿಮೀಟರ್ ಒಂದು ತಂತಿ ತಗೊಂಡ ಅದರಿಂದ ಬೇರೆ ಬೇರೆ ಆಕೃತಿ ಮಾಡಿ ನೋಡ್ರಿ. ನಿಮ್ಗೇನ್ ಅನಿಸ್ತೈತಿ? ಯಾವಾಗ ಅದರ ವಿಸ್ತೀರ್ಣ ಅತ್ಯಂತ ಹೆಚ್ಚಾಗ್ತೈತಿ? ಯಾವ ಆಕೃತಿಯನ್ನು ಮಾಡಿದ್ರೆ ಅದರ ವಿಸ್ತೀರ್ಣ ಅತ್ಯಂತ ಹೆಚ್ಚಾಗ್ತೈತಿ? ಅದನ್ನ ನೀವು ನೋಡ್ಕೋಬೇಕು. ಈಗ ನಾವು ಇದಕ್ಕೆ ಹಿಂಟ್ ಎಲ್ಲೈತಪ್ಪ ಅಂದ್ರೆ ಇದಕ್ಕೆ ಇಲ್ಲಿ ನೋಡಿದ್ದೆ ನೋಡ್ರಿ.
ಈ ಸ್ಲೈಡ್ ಒಳಗೆ ನಾವು ನೋಡಿದ್ವಿ. ಅಗದಿ ಹೆಚ್ಚಿಗೆ ವಿಸ್ತೀರ್ಣ ಎಲ್ಲಿ ಸಿಕ್ಕಿತ್ತು ನಮಗೆ, ಏನ್ ಮಾಡಿದಾಗ ಸಿಕ್ಕಿತ್ತು ಅದ್ರಲ್ಲಿ, ಅದೇ ತಂತಿಲೆ ಮಾಡಿದ್ದೇನೆ ಇಲ್ಲಿ 16 ಸೆಂಟಿಮೀಟರ್ ಬದಲಿ 16 ಮೀಟರ್ ತಂತಿ ತಗೊಂಡ್ ಮಾಡಿದ್ದೇನೆ ಇಲ್ಲಿ. ಬೇರೆ ಬೇರೆ ಯಾವಾಗ ನಮ್ಗೆ ಅತ್ಯಂತ ಹೆಚ್ಚಿನ ವಿಸ್ತೀರ್ಣ ಸಿಕ್ಕಿತ್ತು, ಚೌಕ ಮಾಡಿದಾಗ ಸಿಕ್ಕಿತ್ತು. ಅವಾಗ ಎಷ್ಟಾಗಿತ್ತು ನಮಗ, 16 ಚದರ ಮೀಟರ್ಗಳಷ್ಟು ವಿಸ್ತೀರ್ಣ ಸಿಕ್ಕಿತ್ತು. ಇದಕ್ಕಿಂತನೂ ನಾವು ಹೆಚ್ಚು ಮಾಡಬಹುದೇನು ವಿಸ್ತೀರ್ಣ? ಇಲ್ಲೇ ಯಾರಾದ್ರೂ ಹೇಳ್ತಾರೆ ನಂಗೆ, ಈ ಚೌಕದ 4 ಮಾಡಿದ್ರೆ ಚೌಕ ಮಾಡಿದ್ರೆ 16 ಚದರ ಮೀಟರ್ ಸಿಕ್ತಿಲ್ಲ, ಇದಕ್ಕಿಂತನೂ ಹೆಚ್ಚಿನ ವಿಸ್ತೀರ್ಣವನ್ನು ನಾನು ಪಡಿಬಹುದೇನು 16 ಮೀಟರ್ ತಂತಿ ತಗೊಂಡ? ಯಾರಾದ್ರೂ ಹೇಳ್ತೀರೇನು? ಕೈ ಎತ್ತಿ. ವಜ್ರಾರಿ ಸಾಧ್ಯ ಐತೇನು? 16 ಚದರ ಮೀಟರ್ಗಿಂತನೂ ಹೆಚ್ಚಿನ ವಿಸ್ತೀರ್ಣ ನಾನು ಪಡಿಬಹುದೇನು ಅದೇ ತಂತಿ ಉಪಯೋಗಿಸ್ಕೊಂಡು? ಇಲ್ರಿ ಸರ್. ನೋಡೋಣ ಈಗ ಯಾರು ತಗೋಬಹುದು ಅಂತ ಅನಿಸ್ತೈತಿ ಅವ್ರ ಕೈ ಎತ್ತಬೇಕು. ಲಕ್ಷ್ಮಿ ಕೈ ಎತ್ತಿದಳು. 16 ಚದರ ಮೀಟರ್ಗಿಂತನೂ ಹೆಚ್ಚಿಗೆ ನಾನು ವಿಸ್ತೀರ್ಣ ಪಡಿಬಹುದು. ಐ ಕ್ಯಾನ್ ಗೆಟ್ ಬಿಗ್ಗರ್ ಏರಿಯಾ ದೆನ್ 16 ಸ್ಕ್ವೇರ್ ಮೀಟರ್ಸ್ ಅಂತ ಅನ್ನೋದು, ಯೂಸಿಂಗ್ ದ ಸೇಮ್ 16 ಮೀಟರ್ ಕೇಬಲ್. 16 ಮೀಟರ್ದೊಂದು ಕೇಬಲ್ ತಗೊಂಡು ಅದರ ವಿಸ್ತೀರ್ಣ ನಾನು ಇನ್ನೂ ಹೆಚ್ಚಿಗೆ ಪಡಿತೀನಿ, ಇನ್ನೂ ದೊಡ್ಡ ಜಾಗ ಮಾಡ್ತೀನಿ ಅಂತ ಯಾರು ಅಂತಿರಲ್ಲ ಅವರು ಕೈ ಎತ್ತಬಹುದು. ಯೋಚನೆ ಮಾಡ್ರಿ, 16 ಚದರ ಮೀಟರ್ಗಿಂತನೂ ಹೆಚ್ಚಿಗೆ ನಾನು ಜಾಗ ಪಡಿಬಹುದೇನು? ಬೇರೆ ಏನಾದ್ರೂ ಆಕೃತಿ ಮಾಡಿ. ಲಕ್ಷ್ಮಿ ಏನಂತೆ? ಕೈತಿದೇನು? ವಜ್ರಾಕೃತಿ ರೀ. ಹಾ, ವಜ್ರಾಕೃತಿ ರೀ. ವಜ್ರಾಕೃತಿ ಮಾಡಿ ಹೆಚ್ಚಿಗೆ ಸಿಗ್ತೈತಿ ನಿಮ್ಗ? ವಜ್ರಾಕೃತಿಗೆ ಎಷ್ಟು ಬಾಹುಗಳಿರ್ತಾವ? 4 ಬಾಹುಗಳಿರ್ತಾವ. ಓಕೆ, ಮತ್ತೆ ಅಲ್ಲಿ ಉಳಿದವರು ವಿಚಾರ ಮಾಡ್ರಿ ನೋಡೋಣ. ಓಕೆ, ಕೆಲವೊಬ್ರು ಇಲ್ಲಿ ಐ ವಿಲ್ ಥಿಂಕ್ ಅಂಡ್ ಆನ್ಸರ್ ಅಂತ ಬರ್ತೀವಿ, ಯೋಚನೆ ಮಾಡಿ ಹೇಳ್ತೇನೆ ಅಂತ. ಗುಡ್. ಏನ ಹಂಗ ಅನಿಸ್ತೈತಿ ನಿಮ್ಗೆ? ಏನ್ ಅನಿಸ್ತೈತಿ? ಹೆಚ್ಚ ಆಗ್ಬೋದೋ ಇಲ್ಲೋ? ರಜತ್ ನಿನಗೇನ್ ಅನಿಸ್ತೈತಿ? 16 ಸ್ಕ್ವೇರ್ ಮೀಟರ್ಗಿಂತ ಹೆಚ್ಚಿಗೆ ಮಾಡ್ಬೋದೋ ಇಲ್ಲೋ ಏರಿಯಾ? ಮಾಡ್ಬೋದು ಅನಿಸ್ತೈತಿ ಅಂತ ರಜತ್. ಮತ್ತ ಈಗ ಹಂಗಾದ್ರೆ ಎಲ್ಲರಿಗೂ ವಿಸ್ತೀರ್ಣದ ಪರಿಕಲ್ಪನೆ ಗೊತ್ತಾಯ್ತು ನಿಮ್ಗೆ? ವಿಸ್ತೀರ್ಣ ಅಂದ್ರ ಏನು, ಅದನ್ನ ಯಾಕೆ ಚದರ ಫೂಟ್ ಅಥವಾ ಚದರ ಮೀಟರ್ ಅಥವಾ ಚದರ ಸೆಂಟಿಮೀಟರ್ ಒಳಗೆ ಅಳಿಬೇಕು, ಯಾಕೆ ಅದನ್ನ ಬರೀ ಮೀಟರ್ ಒಳಗೆ ಸೆಂಟಿಮೀಟರ್ ಒಳಗೆ ಅಳಿಬಾರ್ದು, ಆಯತದ ವಿಸ್ತೀರ್ಣ ಉದ್ದ ಗುಣಾಕಾರ ಅಗಲ ಯಾಕೆ ಆಕೈತಿ, ಉದ್ದ ಪ್ಲಸ್ ಅಗಲ ಯಾಕೆ ಆಗುದಿಲ್ಲ, ಇದೆಲ್ಲ ಸ್ಪಷ್ಟ ಆತೋ ಇಲ್ಲೋ? ಆಯ್ತ್ರಿ ಸರ್. ನಂಗ ಒಂದ್ ಡೌಟ್ ಐತ್ರಿ ಸರ್. ನಂಗೆ ಏನಾಯ್ತಂದ್ರೆ ಈಗ ಚೌಕಿಲ್ಕ ಆಯತದ ನಾವ್ ಅದ್ರ ಒಳಗಿನ ವಿಸ್ತೀರ್ಣ ಕಂಡು ಹಿಡಿಬೇಕಂದ್ರ ರೀ ಅದ್ರ ಬಾಹು ಮತ್ ಬಾಹುನ್ ಇದನ್ ಮಾಡ್ತೇವ್ರಿ, ಗುಣಿಸ್ತೇವ್ರಿ. ಗುಡ್. ಹಾ, ಅದ ಮತ್ತ ಈಗ ಆರ್ ಸೈಡ್ ಇರ್ತಾವಲ್ರಿ, 6 ಸೈಡ್ ಶೇಪ್, ಇಂಗ್ಲಿಷ್ ದಾಗ ಹೆಕ್ಸಾಗೋನ್ ಅದ ಅಂತ ಹೇಳಿ. ಹೆಕ್ಸಾಗೋನ್ ಅಂತ ಕರಿತೇವೆ, ಷಡ್ಭುಜಾಕೃತಿ. ಹಾ, ಅದಕ್ಕ ಅದ್ ವರ್ಕ್ ಆಕೇತ್ರಿ ಅಂದ್ರ ಬಾಹು ಗುಣಸು ಬಾಹು ಅದ್ರೊಳಗೆ ಆಗೋದಿಲ್ಲ, ಅದು ವರ್ಕ್ ಆಗೋದಿಲ್ಲ ಅದು. ವೆರಿ ಗುಡ್. ಬಸನಗೌಡ ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಕತ್ತ ನೋಡಿ. ಈಗ ನೀವು ಆಯತದ ವಿಸ್ತೀರ್ಣ ತೆಗಿಬೇಕಾದ್ರೆ ಅದ್ರೊಳಗ ಸಣ್ಣ ಸಣ್ಣ ಚೌಕಗಳು ಎಷ್ಟು ಕುಂಡಿರ್ತಾವ ಅಂತ ನೋಡಾಕ ಬಹಳ ಸಿಂಪಲ್ ಇತ್ರಿ. ಅವನ್ನ ಸಾಲ್ ಸಾಲಾಗಿ ಇಟ್ಟು ಬಿಟ್ರಿ, ಉದ್ದ ಗುಂಡ್ಲೆ ಅಗಲ ಮಾಡಿಬಿಟ್ರೆ ನಮಗ್ ವಿಸ್ತೀರ್ಣ ಸಿಕ್ ಬಿಡ್ತ್ರಿ. ಈಗ ಒಂದು ಷಡ್ಭುಜಾಕೃತಿ ಐತ್ರಿ ನಂದು, ಬೇರೆ ಯಾವ್ದೋ ಒಂದು ಆಕೃತಿ ಐತ್ರಿ ನಂದು. ಷಡ್ಭುಜಾಕೃತಿ ಅಂದ್ರೆ 6 ಬಾಹುಗಳುಳ್ಳಂತಹದ್ದು, ಫುಟ್ಬಾಲ್ ಮೇಲೆ ಇರ್ತಿತ್ತಲ್ಲ ಅಂತ ಆಕೃತಿ ಐತ್ರಿ ನಂದು. ಅದ್ರ ಜಾಗ ಅಳಿಯೋದ್ ಹೆಂಗ್ರಿ? ಅವನ ಸಾಲ್ ಸಾಲಾಗಿ ಅವಾಗ ಚೌಕಗಳನ್ನ ಇಟ್ಟು ನೋಡಾಕ್ ಬರುದಿಲ್ಲ. ಅವಾಗ ಉದ್ದ ಗುಣಾಕಾರ ಅಗಲ ಅನ್ನಕ ಏನ್ರ ಮಾಡಾಕ್ ಬರ್ತೈತೆ? ಹಂಗ ಗುಣಾಕಾರ ಮಾಡ್ರಿ ಕೆಲಸ ನಡೀತೈತೆ? ಬಾಹು ಗುಣಾಕಾರ ಬಾಹು ಮಾಡ್ರ ಆಕೈತೆ ನನಗೆ ವಿಸ್ತೀರ್ಣ ಅಂತ ಕೇಳಾಕತ್ತಿದ. ಹಂಗ ಆಕೈತೆನ ಅವಾಗ ಅದ್ರ ವಿಸ್ತೀರ್ಣ? ಬಾಹು ಗುಣಾಕಾರ ಬಾಹು ಮಾಡ್ರ ಆಕೈತೆನ ಅವಾಗ? ಆಗೋದಿಲ್ರಿ. ಹಂಗಾರೆ ಏನ್ ಮಾಡ್ಬೇಕು ನಾವು? ಅದ್ರ ಬಗ್ಗೆ ಆಮೇಲೆ ವಿಚಾರ ಮಾಡೋಣ. ಓಕೆ, ಬಾಹು ಗುಣಾಕಾರ ಬಾಹು ಮಾಡಿದ್ರೆ ಆಗಂಗಿಲ್ಲ ಅಂದ್ಕೊಂಡು ನಾವೇನೋ ಪೇಂಟ್ರಿ ಏನಂತ ಹಂಗಾರ ಬಣ್ಣನ ಹಚ್ಚಂಗಿಲ್ರಿ ನಿಮ್ಮ ಗ್ವಾಡಿಗೆ, ಆಯತ ಆಕಾರದ ಗ್ವಾಡಿ ಇದ್ರೆ ಅಟ್ಟ ಬಣ್ಣ ಹಚ್ತೇನ್ರಿ ಅಂತಾನೇನು ಪೇಂಟ್ರ್?
ಇಲ್ರಿ ಅವ್ ಬಣ್ಣ ಅಂತೂ ಹಚ್ಬೇಕು, ಬಣ್ಣ ಹಚ್ಚಿದ ಅವ್ನ್ ರೊಕ್ಕ ಅಂತೂ ಕೊಡ್ಬೇಕು ನೀವು. ಮತ್ತ ಅದ್ರ ಜಾಗ ಅಳಿಯೋದ್ ಹೆಂಗ? ಅದ್ರೊಳಗೆ ಜಾಗನ ಇಲ್ಲ ಅಂತ ಐತೆ, ಜಾಗ ಐತೆ ಅದ್ರೊಳಗೆ, ಜಾಗ ಐತೆ ಅದ್ರೊಳಗೆ ಎಷ್ಟು ಚದರ ಫೂಟ್ ಆಕೈತೆ ಅಂತ ಅಳಿಯೋದ್ ಹೆಂಗ? ಬಹಳ ಕಠಿಣ ಐತಿ. ಈಗ ಆಯತದೊಳಗೆ ಏನಾಗಿತ್ತು? ಬಹಳ ಸಿಂಪಲ್ ಇತ್ತು, ಬಾಜು 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 ಕಿಟ್ ನೋಡೋದು ಎಷ್ಟು ಟೈಲ್ಗಳು ಕುಂಡಿರ್ತಾವ ಅಂತ ಹೇಳಿ. ಆದ್ರೆ ಷಡ್ಭುಜ ಆಕೃತಿ ಒಳಗಿತ್ತು ಅಂತಂದ್ರ ಅದನ್ನ ಹೆಂಗ್ ಅಳಿಯವ್ರ ನೀವು? ಷಡ್ಭುಜ ಬೇಡ, ಬರೀ ತ್ರಿಭುಜ ಇತ್ತು ಅಂದ್ರೆ ಕೊಡ್ರಿ, ಬರೀ ತ್ರಿಭುಜ ತಗೊಳ್ರಿ ಮೊದಲ. ಷಡ್ಭುಜ ಆಕೃತಿ ಮೊದಲ ಏನ್ ಮಾಡೋಣ? ತ್ರಿಭುಜ ಮಾಡ್ಕೊಂಡು ಈಗ ನಾವು ನೆಕ್ಸ್ಟ್ ಅದಕ್ಕೆ ಹೋಗೋದೈತಿ. ಇದೆಲ್ಲ ಆದ್ಮೇಲೆ ಎಲ್ಲಿ ಹೋಗೋದೈತಿ? ತ್ರಿಭುಜದ ವಿಸ್ತೀರ್ಣ ಹೆಂಗ ಅಳಿಯೋದು? ಬಸವನಗೌಡ, ಒಂದ್ ವೇಳೆ ತ್ರಿಭುಜದ ವಿಸ್ತೀರ್ಣ ಹೆಂಗ ಅಳಿಯೋದಕ್ಕೆ ಒಂದ್ ಏನಾದ್ರು ನಿಂಗೆ ಸಿಕ್ತಂತ ತಿಳ್ಕೊಂಡ್, ಏನಾದ್ರು ಒಂದು ಫಾರ್ಮುಲಾ ಸಿಕ್ತು ನಿನಗೆ, ಏನಾದ್ರು ಮಾಡಿ ನಾವ್ ಮಾಡೋಣ. ಆಮೇಲೆ ಷಡ್ಭುಜಾಕೃತಿ ಮಾಡ್ಬೋದೋ ಇಲ್ಲೋ? ಮಾಡ್ಬೋದ್ರಿ, ಯಾಕಂದ್ರ 3 × 2 6 ಆಕೇತ್ರಿ. ಅಲ್ಲ, ಇಷ್ಟ ನಂಗೆ ತ್ರಿಭುಜದ ವಿಸ್ತೀರ್ಣ ಅಳ್ಯಾಕ ಒಂದ್ ಏನೋ ಒಂದು ಫಾರ್ಮುಲಾ ಸಿಕ್ತಂದ್ರ ಅದನ್ನ ಉಪಯೋಗಿಸ್ಕೊಂಡ ಷಡ್ಭುಜಾಕೃತಿಯ ವಿಸ್ತೀರ್ಣ ಹೆಂಗ್ ತೆಗಿಬಹುದು? ಸರಿ, ಅದ್ರಾಗ ಪಾರ್ಟಿಷನ್ಸ್ ಮಾಡಿದ್ರಿ ಅಂದ್ರೆ ಒಂದ್ ವರ್ಟೆಕ್ಸ್ ಅಂತ ಇನ್ನೊಂದ್ ವರ್ಟೆಕ್ಸ್ ಡಯಾಗ್ನಲ್ ತೆಗ್ದು ಅಂದ್ರ ರೀ ಟ್ರಯಾಂಗಲ್ಸ್ ಫಾರ್ಮ್ ಆಕಾವ್ರಿ. ಮತ್ತೆ ಯಾರಾದ್ರೂ ಹೇಳ್ತೀರಿ? ಅವನ್ ಇಂಗ್ಲಿಷ್ ಒಳಗೆ ಏನೋ ಹೇಳ್ದ, ನಿಮ್ಗೆ ಅದಿಲ್ಲ, ಏನು ಶಬ್ದಗಳು ಗೊತ್ತಾಗಿರೋದಿಲ್ಲ ಇದು. ಮತ್ತೆ ಯಾರು ಏನ್ ಹೇಳ್ತೀರಿ? ಅವ್ನು ಕರೆಕ್ಟ್ ಹೇಳ್ದ, ಅರವಿಂದ್ ಕರೆಕ್ಟ್ ಹೇಳ್ದ, ಆದ್ರೆ ಅವನು ಇಂಗ್ಲಿಷ್ ಒಳಗೆ ಹೇಳ್ಬಿಟ್ಟ. ತ್ರಿಭುಜದ ವಿಸ್ತೀರ್ಣ ಅಳ್ಯಾಕ ಒಂದ್ ಏನೋ ಒಂದು ಫಾರ್ಮುಲಾ ಸಿಕ್ಕೈತೆ ನಮ್ಗೆ, ಅದನ್ನ ಸಿಕ್ಕಿಲ್ಲ. ಈಗ ನಾವು ಅದನ್ನ ಕಂಡು ಹಿಡಿಯೋಣಂತ, ನಾವು ವಿಜ್ಞಾನಿಗಳ ಜೊತೆ ಅದನ್ನ ಕಂಡು ಹಿಡಿಯೋಣಂತ. ಆದ್ರೆ ಅದು ಕಂಡು ಹಿಡಿದ ಮೇಲೆ ತ್ರಿಭುಜದ ವಿಸ್ತೀರ್ಣದ ಫಾರ್ಮುಲಾ ಉಪಯೋಗಿಸ್ಕೊಂಡು ಷಡ್ಭುಜಾಕೃತಿ ಅಂದ್ರೆ ಹೆಂಗಿರ್ತೈತೆ ಎಲ್ಲರಿಗೂ ಗೊತ್ತೈತಲ್ಲ? 6 ಬಾಹುಗಳು ಇರ್ತಾವ. ಅದರ ವಿಸ್ತೀರ್ಣ ಹೆಂಗ್ ತೆಗೆಯೋದು? ಸಿಕ್ಕ ಮೇಲೆ ಸರ್ ನಾವ್ ನಡಕ್ ಒಂದ್ ಚೌಕ್ ಮಾಡೋದ್ರಿ. ರಜತ್, ನೀನು ಹೇಳ್ಬೇಡ, ಉಳ್ದವ್ರು ಯಾರು ನೋಡೋಣ. ಬಸವನಗೌಡ ಎತ್ತರ ಮಾಡ್ಬೇಕು. ಅಲ್ಲ, ನಾನೇನ್ ಕೇಳಾಕ್ತೀನಿ, ಪ್ರಶ್ನೆ ಸರಿಯಾಗಿ ತಿಳ್ಕೊರಿ. ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯಾಕ ನಿಮ್ ಕಡೆ ಒಂದ್ ಏನೋ ಒಂದ್ ಐತಿ, ಟೆಕ್ನಿಕ್ ಐತಿ ಅಂತ ತಿಳ್ಕೊಂಡು, ಅದನ್ನ ಬಳಸ್ಕೊಂಡು ಷಡ್ಭುಜಾಕೃತಿದ ಹೆಂಗ್ ತೆಗಿತೇರಿ ವಿಸ್ತೀರ್ಣ ಅಂತ ನಾನ್ ಕೇಳಿದ್ದೇನೆ. ಬಸವನಗೌಡ ಹೇಳು, ಹೆಂಗ್ ಮಾಡೋದು? ಸರ್, ಅದ್ ಷಡ್ಭುಜ ಅದ್ 6 ಸೈಡ್ ಇರ್ತೈತಿಲ್ರಿ, ಅದ್ರಾಗಿಂದ 2 ಭಾಗ ಮಾಡ್ಕೊಳ್ಳೋದ್ರಿ. 2 ಭಾಗ ಮಾಡ್ಕೊಳ್ಳೋಣ. ಹಾ ರೀ, ಅಂದ್ರೆ 3 ಹಾಕೋದ್ರಿ, ಒಂದ್ ತ್ರಿಭುಜದ ಹಾಕೇತ್ರಿ. ತ್ರಿಭುಜ ಆಕೈತಿ ಒಂದು ಅರ್ಧ ಮಾಡ್ಕೊಂಡ್ರೆ? ಹಾ ರೀ, ಇಲ್ಲ, ಬರೀ ಅರ್ಧ ಮಾಡ್ಕೊಂಡ್ರೆ ಹೆಂಗ್ ತ್ರಿಭುಜ ಆಕೈತಿ? ಅದ್ರೊಳಗ ಅರ್ಧ ಮಾಡ್ಕೊಳಂಗಿಲ್ಲ ನೀನು. ಸರ್, ಅರ್ಧ ಮಾಡ್ಕೊಂಡ್ರೆ 3 ಬಾಹು ಬರ್ತಾವ್ರಿ. ಅರ್ಧ ಮಾಡ್ಕೊಂಡ್ರೆ 3 ಬಾಹುಗಳು ಬಂದಲ್ಲ, ಆ 3 ಬಾಹುಗಳು ತ್ರಿಭುಜ ಆಗ್ತವೆ ನಾವು? ಇನ್ನ 3 ಬಾಹುಗಳನ್ನ ತ್ರಿಭುಜ ಮಾಡ್ಕೊಂಡ್ರಿ ಸರ್. ಮತ್ ಅದ್ರ ಒಳಗಿನ ಜಾಗ ಎಷ್ಟಂತ ಕಂಡು ಹಿಡಿಯೋದ್ರಿ. ಅದ್ ಕಂಡು ಹಿಡಿದ 2ರಲ್ಲೇ ಗುಣಿಸ್ಬಿಡೋದ್ರಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲ ಒಂದು ಇಲ್ಲಿ ಕಾಣತೈತಿ ಸ್ಕ್ರೀನ್. ಈಗ ಸ್ಕ್ರೀನ್ ಕಾಣಕತ್ತೈತಿ, ಷಡ್ಭುಜಾಕೃತಿ ಕಾಣಕತ್ತೈತಿ. ಇದಕ್ಕೆ ಷಟ್ಭುಜಾಕೃತಿ ಅಂತ ಕರಿತೇವೆ. ಷಟ್ ಅಂದ್ರ 6, ಸಂಸ್ಕೃತ ಒಳಗ ಷಟ್ ಅಂತಂದ್ರ 6 ಭುಜಗಳು ಅದಾವ ನೋಡಿರ್ಬೇಕು. 1 2 3 4 5 6 ಸೈಡ್ಗಳು ಅದಾವ. ಇಂಥದ್ದೊಂದು ನಮ್ದು ಗಾಡಿ ಐತೆ ಅಂತ ತಿಳ್ಕೊರಿ. ಇಂಥ ಗಾಡಿ ಐತಿ ನಮ್ಗ. ಈ ಪ್ರತಿಯೊಂದು ಬಾಹುದ್ ನಾನು ಅಳತೆ ಕೊಟ್ಟಿದ್ದೇನೆ. ಪ್ರತಿಯೊಂದು ಬಾಹು, ಈ 6 ಬಾಹುಗಳದಲ್ಲ, ಇವು ಪ್ರತಿಯೊಂದು ಬಾಹುಗಳದ್ದು ಅಳತಿ ಕೊಟ್ಟಿದ್ದೆ ನಾನು. ಉದಾಹರಣೆಗೆ ಅದು 4 ಮೀಟರ್ ಬಾಹುಗಳದಾವ ಅಂತ ತಿಳ್ಕೊರಿ. ಇದರ ವಿಸ್ತೀರ್ಣ ಬೇಕಾಗೈತೆ ನನಗೆ. ಈಗ ಇದ್ರ ವಿಸ್ತೀರ್ಣ ಬೇಕಾದಾಗ ನಾನು ಈ ಇದನ್ನ ತಗೊಂಡ್ ನಿಂತಿಕೊರಿ. ಇಂಥವು ಎಷ್ಟು ಕುಂಡಿರ್ತಾವು? ಈ ಚದರ್ ಫೂಟ್ ಐತ್ಲ ಇದು ಬಿಳಿದು, ಇಂಥವು ಇಲ್ಲಿ ಎಷ್ಟು ಕುಂಡಿರ್ತಾವು ಅಂತ ಹಿಂಗ್ ಮಾಡಾಕತ್ತೀನಿ ನಾನು. ಇಲ್ಲಿ ಏನು ಪ್ರಾಬ್ಲಮ್ ಆಕೈತಿ? ಈಗ ಹಿಂಗ್ ಮಾಡ್ಕೊಂತ ಹೋದ್ ನಿಂತಿಕೊರಿ, ಎಷ್ಟು ಕುಂಡಿರ್ತಾವು ಅಂತ ಹೇಳಿ. ಇಲ್ಲೇನಾಯ್ತು ಪ್ರಾಬ್ಲಮ್? ಗ್ಯಾಪ್ ಬರ್ತೈತ್ರಿ ಸರ್. ಅಲ್ರಿ, ವೆರಿ ಗುಡ್. ಗ್ಯಾಪ್ ಬರ್ತಾವ, ನಡಕ ಗ್ಯಾಪ್ ಬರ್ತಾವ. ಅವ ಅಂತಾನು ಬಣ್ಣ ಹಾಕ್ತಾವೇನಂತಾನು, ಬರೀ ಹಿಂಗಷ್ಟ ಎಣಿಸ್ ಕೊಟ್ಟನೆ ಅಂತಿಕೊಂಗ್ ರೊಕ್ಕ ತಗೋತಾನೇನು? ಅವಂತಾನು ಗಾಡಿಗೆ ನೋಡ್ರ ಎಲ್ಲಾ ಕಡೆ ಬಣ್ಣ ಹಚ್ಚಂದ್ರಿ,
ಕೊಡ್ಬೇಕಾದ್ರೆ ನೋಡಿ ನಡಕಿಂದ ಎಲ್ಲಾ ಗ್ಯಾಪ್ ಬಿಟ್ಬಿಟ್ಟು ನನಗ್ ನೀವು ಚದ್ರ ಪುಟ್ಲೆ ರೆಕ್ಕ ಹಾಕಿ ಕೊಡಾಕತ್ತೀರಿ ಅದ್ ಹೆಂಗ್ರಿ ನಡಕೆಲ್ಲಾ ಜಾಗ ಐತಲ್ರಿ ಅಲ್ಲೂ ಬಣ್ಣ ಹಚ್ಚಿದೇನಲ್ರಿ ನಾನು ಅಂತಾನು ಹೌದೋ ಇಲ್ವಾ? ಹೌದ್ರಿ. ಹಾ ಹಂಗಂದ್ಮೇಲೆ ಇದ್ರ ಈ ಬಸವನಗೌಡನ್ ಕ್ವಶನ್ ಏನಿತ್ತು, ಇದನ್ನ ಅಳ್ಯಾಕ್ ನಮ್ಗೆ ಏನ್ ಫಾರ್ಮುಲಾ ಐತ್ರಿ? ಈಗ ಉದಾಹರಣೆಗೆ ಇಲ್ಲಿ ಇದು ಪ್ರತಿಯೊಂದು ಬಾಹು 4 ಮೀಟರ್ ಐತಿ ಅಂತ ತಿಳ್ಕೊರಿ. 4 ಮೀಟರ್ ಐತಿ ಪ್ರತಿಯೊಂದು. 4 ಮೀಟರ್ ಐತಿ ಇದು. ಬಸವನಗೌಡನ್ ಕ್ವಶನ್ ಅಂದ್ರ ಎಲ್ಲ 4 ಮೀಟರ್ ಅದಾವ. ಇದನ್ನ ನಾ ಏನ್ ಮಾಡಿದ್ರೆ ನಮಗ ಇದ್ರ ವಿಸ್ತೀರ್ಣ ಸಿಗ್ತೈತಿ? 4 ಮೀಟರ್ ಗುಣಾಕಾರ 4 ಮೀಟರ್ ಮಾಡ್ಬೇಕು. ಏನು 4 ಮೀಟರ್ ಗುಣಾಕಾರ 4 ಮೀಟರ್ ಗುಣಾಕಾರ 4 ಮೀಟರ್ ಗುಣಾಕಾರ 4 ಮೀಟರ್ ಅಂತ ಹಿಂಗ 6 ಸಲ ಮಾಡಿದ್ರೆ ನಮಗ್ ವಿಸ್ತೀರ್ಣ ಸಿಗ್ತಿತ್ತು. ಏನ್ 4 ಮೀಟರ್ ಪ್ಲಸ್ 4 ಮೀಟರ್ ಪ್ಲಸ್ 4 ಮೀಟರ್ ಪ್ಲಸ್ 4 ಮೀಟರ್ ಹಿಂಗ 6 ಸಲ ಕೂಡಿಸಿದ್ರೆ ನನಗೆ ವಿಸ್ತೀರ್ಣ ಸಿಗ್ತೈತು. ಏನ್ ಮಾಡಿದ್ರೆ ಸಿಗ್ತೈತ್ರಿ ಸರ್ ಅದ್ರದ್ದು ವಿಸ್ತೀರ್ಣ ಒಳಗಿಂದು ಅಂತ ಬಸವನಗೌಡನ್ ಪ್ರಶ್ನೆ. ಹಿಂಗ ಬಾಳ ಮಂದಿ ಮೊದಲು ಕೇಳ್ಕೊಂಡ್ರು. ಅವಾಗನ ಗಣಿತದ್ರ ಅದನ್ನೆಲ್ಲ ಕಂಡ್ಕೊಂಡ್ರು ಏನ್ ಮಾಡ್ಬೇಕು ಅಂತ ಹೇಳಿ. ಅದಕ್ಕ ನಾ ಇದಕ್ ಉತ್ತರ ಹೇಳೋದಕ್ಕಿಂತ ಮೊದಲ ಕಂಡ್ಕೊಳ್ಳೋಕ್ಕಿಂತ ಮೊದಲ ನಾವೊಂದ್ ಏನ್ ಹೇಳಿದ್ನಿ, ಮೊದಲ್ ನಾವ್ ಏನ್ ಮಾಡೋಣ, ಒಂದೇನೋ ಮಾಡ್ಕೊಂಡ ತ್ರಿಭುಜಾಕೃತಿಯ ಗಾಡಿ ಇದ್ದು ಅಂತಂದ್ರ, ಒಂದ್ ವೇಳೆ ಹಿಂಗ ತ್ರಿಭುಜ ಆಕೃತಿಯ ಗಾಡಿ ಇದ್ದು ಅಂತ ತಿಳ್ಕೊರಿ. ಹಿಂಗೇನು ಹಿಂಗಿರ್ಬೋದು. ಇಂತಹ ಗಾಡಿಗಳ ವಿಸ್ತೀರ್ಣ ಕಂಡು ಹಿಡಿಯೋದು ಏನೋ ಒಂದು ಟೆಕ್ನಿಕ್ ಮಾಡ್ಕೊಂಡ್ವಿ. ಈಗ ಇದು ಗೊತ್ತಿಲ್ಲ ನಮ್ಗೆ ಹೆಂಗ್ ಮಾಡೋದು ಅಂತ. ಯಾಕಂದ್ರೆ ಇದ್ರಾಗೂ ಇಟ್ಕೊಂತ ಹೋದ್ವಿ ಅಂದ್ರೆ ಏನಾಕತಿ, ಇದ್ರಾಗೂ ಪ್ರಾಬ್ಲಮ್ ಆಕತಿ ಇಲ್ಲಿ ಸಹಿತ. ಹೌದಲ್ಲ? ಇಂತಾದ್ರದ್ದು ವಿಸ್ತೀರ್ಣ ಕಂಡು ಹಿಡಿಯಾಕ ನಾವು ಏನೋ ಒಂದು ಸೂತ್ರ, ಒಂದು ಫಾರ್ಮುಲಾ, ಒಂದು ಟೆಕ್ನಿಕ್ ಕಂಡು ಹಿಡಿದು ಅಂತಂದ್ರೆ ಅದನ್ನ ಉಪಯೋಗಿಸ್ಕೊಂಡು ನಾನು ಇದ್ರದ್ದು ತೆಗಿಬಹುದು, ಷಡ್ಭುಜ ಆಕೃತಿದ ತೆಗಿಬಹುದು ಇಲ್ಲೋ, ಹೆಂಗ್ ತೆಗಿಬಹುದು ಅದನ್ನ ವಿಚಾರ ಮಾಡ್ರಿ. ತ್ರಿಭುಜಗಳಾಗಿ ಒಡ್ಕೋಬಹುದು ನೋಡ್ರಿ. 6 ತ್ರಿಭುಜಗಳಾಗಿ ಒಡ್ಕೋಬಹುದು ಇದನ್ನ. ಹೌದೋ ಇಲ್ಲೋ? 6 ತ್ರಿಭುಜಗಳಾಗಿ ಒಡ್ಕೋಬಹುದು. ಹೆಂಗ್ ಹೊಡೆಯೋದು 6 ತ್ರಿಭುಜಗಳಾಗಿ? ಹಿಂಗ ಮಾಡ್ಬೋದು ಇಲ್ಲ? ಹಿಂಗ ಕೇಂದ್ರಕ್ಕೆ ಜೋಡಿಸೋದು ಇದನ್ನ ಕೇಂದ್ರಕ್ಕೆ ಜೋಡಿಸೋದಿಲ್ಲ. ಇಲ್ಲಿ ಕೇಂದ್ರಕ್ಕೆ ಇಲ್ಲಿ ಇಷ್ಟ ಇಟ್ಟು ತಗೊಳ್ಳೋದು. ಇಲ್ಲಿ ಇದಕ್ಕೊಂದು ಸೆಂಟರ್ ತಗೊಳ್ಳೋದು. ಇದ್ರ ಷಡ್ಭುಜಾಕೃತಿಯ ಸೆಂಟರ್ ತಗೊಂಡು ಏನ್ ಮಾಡೋದು ನಾವು, ಆ ಸೆಂಟರ್ಗೆ ಕೂಡಿಸ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಇಂಥವ್ ಎಷ್ಟ್ ಸಿಗ್ತಾವ ನಮಗ? 6 ಸಿಗ್ತಾವ. ಸೊ ಒಂದು ತ್ರಿಭುಜದ ವಿಸ್ತೀರ್ಣ ನಾವು ತಕ್ಕೊಂಡು 6ರಲ್ಲೇ ಗುಣಿಸ್ಬಿಟ್ರೆ ಆಗ್ಬಿಡ್ತು. ಇಂಥ ಒಂದು ತ್ರಿಭುಜದ ವಿಸ್ತೀರ್ಣ ತಕ್ಕೊಂಡು ಏನ್ ಮಾಡೋದು, 6ರಲ್ಲೇ ಗುಣಿಸಿ ಬಿಡೋದು. ಹಂಗೆಲ್ಲ ನಾವು ಹೊಸ ಆಮೇಲೆ ಈಗ ಮಾಡ್ಬೇಕಾಕೈತಿ, ನಿಮಗ್ ಬೇಕಾಕೈತದೆಲ್ಲ. ಸೊ ಈಗ ಮೊದಲು ನಾವು ತ್ರಿಭುಜದ ವಿಸ್ತೀರ್ಣ ಹೆಂಗ್ ತೆಗಿಯೋದನ್ನ ಆಮೇಲೆ ನೋಡೋಣ ಅಂತ. ಎಲ್ಲ ಮುಗಿದ ಮೇಲೆ ಅಷ್ಟೋ ಮಟ್ಟ ಈಗ ನೀವ್ ಇವತ್ತೇನು ಹೋಮ್ವರ್ಕ್ ಕೊಟ್ಟಿಲ್ಲ, ಇದನ್ನೆಲ್ಲ ಮಾಡ್ರಿ. ಓಕೆ, ಯಾರೋ ಏನೋ ಡೌಟ್ ಕೇಳಾಕತ್ತಿದ್ರಿ. ಏನ್ ಡೌಟ್ ಇತ್ತು? ಶ್ರೇಯಾ ಕೇಳಾಕತ್ತಿದ್ದಿ, ಕೇಳು. ಸರ್ ಇದ್ರಾಗ ಬರೀ 4 ಟ್ರಯಾಂಗಲ್ ಮಾಡಿದ್ರೆ ಬರ್ತೈತ್ರಿ? ಎಲ್ಲಿ ಷಡ್ಭುಜಾಕೃತಿ ಒಳಗ? ಹಾ ರೀ. 4 ಟ್ರಯಾಂಗಲ್ ಅವೆಲ್ಲ 4 ಟ್ರಯಾಂಗಲ್ ಈಕ್ವಲ್ ಇರ್ತಾವೇನೋ ನೋಡು. 4 ಟ್ರಯಾಂಗಲ್ಗಳು ಈಕ್ವಲ್ ಇರ್ತಾವೇನು? ಆಮೇಲೆ 4 ಟ್ರಯಾಂಗಲ್ಗಳನ್ನ ಅವ್ನು ಕೂಡ್ಸಿದ್ರೆ ಪೂರ್ತಿ ಏರಿಯಾ ಎಲ್ಲ ಕವರ್ ಆಗ್ತೈತೇನೋ? ಈ ಕ್ವಶನ್ ನೀವು ಅರ್ಥ ಮಾಡ್ಕೋಬೇಕು. ಆ 4 ಟ್ರಯಾಂಗಲ್ ಸಮ ಇರ್ಲಿಲ್ಲ ಅಂದ್ರೆ ಸೆಪರೇಟ್ ಆಗಿ ಮಾಡ್ಕೋಬೇಕು. ನೀವು ಸೆಪರೇಟ್ ಆಗಿ ಮಾಡಿ ಕೂಡ್ಸ್ಕೊಂಡ್ರೆ ಬರ್ತೈತಿ. ಹೆಂಗೂ ಮಾಡ್ಬೋದು, ನೀವು ಹೆಂಗ್ ಬೇಕಾದಂಗೆ ಕಟ್ ಮಾಡ್ರಿ. ಇದೊಂದು ಕಟ್ ಮಾಡಿ ನೀವು ಅಳಿಯೋದಷ್ಟೇ, ಕಟ್ ಮಾಡೋದು. ಆದ್ರೆ ಈ ಕಟ್ ಮಾಡಿದ್ದನ್ನ ಎಲ್ಲಾ ಕೂಡ್ಸಿದ್ರೆ ಏನಾಗಬೇಕು, ಟೋಟಲ್ ಆಗ್ಬೇಕು. ಅದು ಟೋಟಲ್ ಆಗ್ಬೇಕು, ಹಂಗ ಕಟ್ ಮಾಡ್ಬೇಕು. ಅದಕ್ಕೆ ನಾವೇನಂತೀವಿ ಕರಿತೀವಿ, ಪಾರ್ಟಿಷನ್ ಮಾಡೋದು, ವಿಭಾಗ ಮಾಡೋದು ಅಂತ ಕರಿತೀವಿ. ವಿಭಾಗ ಮಾಡೋದು ಹೆಂಗ್ ವಿಭಾಗ ಮಾಡ್ಬೇಕು, ಅದನ್ನ ಏನು ಬಿಟ್ಟು ಹೋಗಿರಬಾರದು, ಹಂಗ ವಿಭಾಗ ಮಾಡ್ಬೇಕು. ಹಂಗ ಮಾಡಿ ನೀವು ಅವನ್ನ ಮಾಡ್ಕೋಬಹುದು. ಓಕೆ ಓಕೆ, ಬೈ ದ ನೆಕ್ಸ್ಟ್ ಕ್ಲಾಸ್ ಸೋಮವಾರ ದಿವಸ ಐತಲ್ಲ? ಓಕೆ, ಸೋಮವಾರ ದಿವಸ. ಓಕೆ ಸರ್, ಬಾಯ್ ಸರ್.